ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಎಲ್ಲರಿಗೂ ವೆಲ್ಕಮ್. ಸೊ ಸ್ವಲ್ಪ ಲೇಟ್ ಆಯಿತು ವಿಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಪರ್ಸನಲ್ ರೀಸನ್ಸಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಅಂತ ಹೆವಿ ಎಕ್ಸೈಟ್ ಆಗಿದೆ ವಿಡಿಯೋ ಮಾಡೋದಕ್ಕೆ, ಬಟ್ ಟೈಮ್ ಸಿಗಲಿಲ್ಲ. ಸೊ ಇವಾಗ ಟೈಮ್ ವೇಸ್ಟ್ ಮಾಡಿದೆ, ಚಾಪ್ಟರ್ ರಿವ್ಯೂ ಮಾಡೋಕ್ಕೆ ಶುರು ಮಾಡೋಣ. ಯಾಕಂದರೆ ನಾವು ಇವತ್ತು ನೋಡ್ತಾ ಇರೋದು 1168 ಚಾಪ್ಟರ್ನ ಹೆಸರು ಎಲ್ಬಾಫ್ ಸ್ನೋ ಅಂತ. ಸೊ ಇಂಗ್ಲೀಷ್ ಮೂವೀಸು ಅಥವಾ ಜಾಸ್ತಿ ಏನೋ ನೋಡ್ತೀರಿ, ನೀವು ಎಲ್ಲರೂ ಗೊತ್ತಿರ್ತಾರೆ. ಯಾಕಂದರೆ ಸ್ನೋ ಅನ್ನೋದನ್ನು ರೆಪ್ರೆಸೆಂಟ್ ಮಾಡಿದ್ರೆ ಅದು ಅಂದರೆ ನಮ್ಮಲ್ಲಿ ಚಳಿಗಾಲ ಆ ಥರದ್ದು ಬರುತ್ತೆ. ಸೊ ಅದು ಸಾವನ್ನು ಸೂಚಿಸುತ್ತಂತೆ. ಸೊ ಈ ಚಾಪ್ಟರ್ಲಿ ಎಲ್ಬಾಫ್ ಸ್ನೋ ಅಂತ ಇದೆ. ಸೊ ಎಲ್ಬಾಫಲ್ಲಿ ಯಾರಾದರೂ ಎಸ್ ಕರೆಕ್ಟ್, ಅದೇ ಆಗೋದು. ಸೊ ಎಲ್ಲರಿಗೂ ವೆಲ್ಕಮ್. ಸೊ ಇವಾಗ ನಾವು ಚಾಪ್ಟರ್ನ ರಿವ್ಯೂ ಮಾಡೋದಕ್ಕೆ ಆಬ್ವಿಯಸ್ಲಿ ಕವರ್ ಪೇಜ್ ಸ್ಟೋರಿ ನೋಡ್ತೀವಿ. ಕವರ್ ಪೇಜ್ ಸ್ಟೋರಿ ನಮ್ಗೆ ಇವಾಗ ಆಬ್ವಿಯಸ್ಲಿ ಫ್ಯಾನ್ ರಿಕ್ವೆಸ್ಟೇ ಸಿಕ್ಕಿದೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಬರುತ್ತೆ ನಮಗೆ ಕಂಟಿನ್ಯೂಸ್ಲಿ ಸೀಕ್ವೆನ್ಸ್ ಆಗಿ ಬಂದಿರುವಂಥ ಡೈಲಿ ಚಾಪ್ಟರ್ ಕವರ್ ಪೇಜ್ ಸ್ಟೋರಿ. ನನಗೆ ಎಲ್ಬಾಫ್ದು ಯಾವತ್ತೋಕ್ಕಿಂತ ಮುಂಚೆ ನಡೆದಿರುವಂಥ ಎಗ್ ಹೆಡ್ದು ಯಾರ್ದು ನಮಗೆ ಕವರ್ ಪೇಜ್ ಸ್ಟೋರಿ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಬಟ್ ಯಾರ್ದು ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಕವರ್ ಪೇಜ್ ಸ್ಟೋರಿಲಿ ನಾವು ಹ್ಯಾಚ್ಮ್ಯಾನ್ ನೋಡ್ತೀವಿ. ಅವನು ಕೂಡ ಸ್ನೋ ಥರದಲ್ಲಿ ಅವನು ಫುಲ್ ಎಲ್ಲ ಹಾಕೊಂಡು ಜಾಕೆಟ್ ಎಲ್ಲ ಹಾಕೊಂಡು ಅವನು ಇದು ಯಾರೋ ಶಿಪ್ಸ್ಗಳಿಗೆ ಅಂದರೆ ಕುರಿಮರಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನ್ನ ಒಂದು 5-6 ಸ್ನೋನ ತೆಗೆಯುವಂತ ಒಂಥರ ಕೊಡ್ಲಿ ತರ ಇರುತ್ತಲ್ಲ ಅದನ್ನ ಇಟ್ಕೊಂಡಿದ್ದಾನೆ. ಅದನ್ನ ಇಟ್ಕೊಂಡು ಅವನಿಗೆ 6 ಕೈ ಇದೆಯಲ್ಲ, ಸೊ 6 ಕೊಡ್ಲಿ ಇಟ್ಕೊಂಡು ಅವನು ಎಲ್ಲ ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾನೆ, ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ನನಗೇನು ಅಷ್ಟೊಂದು ಎಕ್ಸಿಟ್ ಆಗಿಲ್ಲ, ನಿಮ್ಗೆ ಅನ್ಸಿದ್ರೆ ಕಾಮೆಂಟ್ ತಿಳಿಸಿ. ಆ್ಯಂಡ್ ನಾವು ಡೈರೆಕ್ಟ್ ಚಾಪ್ಟರ್ ರಿವ್ಯೂ ಮಾಡಕ್ಕೆ ಹೋಗ್ತೀವಿ. ಡೈರೆಕ್ಟ್ ಚಾಪ್ಟರ್ ನಾವು ಇವಾಗ 15 ವರ್ಷದ ಹಿಂದೆ ಹೋಗ್ತೀವಿ. ಹೌದು, ನಾವಿವಾಗ ಓ ಚಾಪ್ಟರ್ ಎಲ್ಲಿ ನಿಲ್ಸಿದ್ವಿ 15 ವರ್ಷದಿಂದ ಅಲ್ವಾ, ಅದೇ 15 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಅದೇ 15 ವರ್ಷದಿಂದ ಸೇಮ್ ಇಯರ್ ಹೋದ ವರ್ಷ ಎಲ್ಲಿ ನಿಲ್ಸಿದ್ವಿ ನಾವು ಅದೇ ವರ್ಷನೇ ನಾವು ನೋಡ್ತೀವಿ. ಜನಗಳೆಲ್ಲ ಎಲ್ಬಾಫ್ನ ಇಂಟ್ರೊಡ್ಯೂಸ್ ಆಗಿದ್ದಕ್ಕೆ, ಎಲ್ಬಾಫು ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಆಗಿದ್ದಕ್ಕೆ ಎಕ್ಸೈಟ್ ಆಗಿದ್ದಾರೆ. ಸರಿನಾ? ಯಾವ ತರ ಅಂದ್ರೆ ಜನಗಳಿಗೆ ಜೈಂಟ್ಗಳನ್ನ ನೋಡಿದ್ರೆ ಮೊದಲೇ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ಅಯ್ಯೋ ಅವ್ರು ಜೈಂಟ್ ಅಷ್ಟು ಸಾಯಿಸ್ಬಿಡ್ತಾರೆ, ಭಯ ಪಡ್ಬಿಡುತ್ತೆ ಅಂತ ಓಡೋಗ್ಬಿಡ್ತಾ ಇದ್ರು. ಬಟ್ ಇವಾಗಲ್ಲ, ಅವ್ರಿಗೆ ಸ್ವಲ್ಪ ಧೈರ್ಯ ಬಂದಿದೆ, ಅವ್ರೇನು ಮಾಡಲ್ಲ, ಅವರೆಲ್ಲ ಒಳ್ಳೆಯವರು ಅಂತ ಗೊತ್ತಾಗಿದೆ. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆಲ್ಲ ಹೋಗೋದಕ್ಕೆ ಪ್ಲಾನ್ ಎಲ್ಲ ಮಾಡ್ತಾ ಇರೋ ಥರ ಎಲ್ಲ ನಮ್ಗೆ ನೋಡ್ತೀವಿ ಜನ. ಆಮೇಲೆ ನಾವು ನೋಡ್ತೀವಿ ಜನಗಳು ಎಲ್ಬಾಫ್ನ ಫುಡ್ ಅಂದ್ರೆ ಸೀ ಫುಡ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಎಲ್ಬಾಫಲ್ಲಿ ಸುತ್ತಮುತ್ತ ಇರುವಂಥ ಸೀ ಫುಡ್ನ ಅವರು ಹೆವಿ ಡಿಮ್ಯಾಂಡಲ್ಲಿ ಇದೆ. ಅದು ಜನಗಳಂದ್ರೆ ನಾರ್ಮಲ್ ಹ್ಯೂಮನ್ಸ್ಗಳ ಐಲ್ಯಾಂಡ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಹೈ ಡಿಮ್ಯಾಂಡ್ ಇದೆ ಅಂತೆ. ಸೊ ಎಲ್ಲ ವರ್ಕರ್ಸ್ ಎಲ್ಲ ನಮಗೆ ಅದೆಲ್ಲ ಎಲ್ಬಾಫ್ ಸೀ ಫುಡ್ ಎಲ್ಲ ಸಿಕ್ಕಾಪಟ್ಟೆ ಹೈ ಡಿಮ್ಯಾಂಡ್ ಇದೆ, ನಮಗೆಲ್ಲ ಬೇಕು, ಬೇಗ ತರಿಸ್ಕೊಡಿ ಅಂತ ಬೇರೆ ಯಾರು ಕಾಂಟ್ರಾಕ್ಟ್ ತಗೊಂಡಿರ್ತಾರೆ ಅವ್ರನ್ನೆಲ್ಲ ಕೇಳ್ತಾ ಇದ್ದಾರೆ. ಅಂಡ್ ನಾವು ಪೈರೇಟ್ಸು ಅಷ್ಟೇ, ಪೈರೇಟ್ಸ್ಗಳು ಅಷ್ಟೇ ಸಿಕ್ಕಾಪಟ್ಟೆ ಎಲ್ಬಾಫಲ್ಲಿ ಇರುವಂತ ಸಿಕ್ಕಾಪಟ್ಟೆ ಈ ವುಡ್ ಆಗಿರ್ಬೋದು ಅಂಥದನ್ನೆಲ್ಲ ಸೆಲ್ ಮಾಡ್ತಾ ಇದ್ದಾರೆ ಪೈರೇಟ್ಸ್ಗಳು. ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಮಾರ್ತಾ ಇದ್ದಾರೆ. ಸೊ ಇಲ್ಲಿ ನೋಡುವಂಥ ಪೈರೇಟು ಸ್ವಲ್ಪ ಸಿಮಿಲರ್ ಆಗಿದ್ದಾನೆ. ಇವನ್ನ ಬಿಗ್ ಬಾಂಬ್ ಪಾರ್ಟಿಯಲ್ಲಿ ನಾನು ಟೀ ಪಾರ್ಟಿಲಿ ನಾನು ನೋಡಿದ್ದೆ, ಬಟ್ ಅವನ ಹೆಸರು ನಂಗೆ ಅಷ್ಟಾದ ನೆನಪು ಬರ್ತಿಲ್ಲ. ಸರಿನಾ? ಸೊ ಅವನು ಕೂಡ ಅವನೇ ಇಲ್ಲಿ ಸೆಲ್ ಮಾಡ್ತಿರೋದು ಎಲ್ಬಾಫ್ನ ವುಡ್ನ. ಸರಿನಾ? ಮೋಸ್ಟ್ಲಿ ಆಡಮ್ ಟ್ರೀ ಅಂತ ಅನ್ಸುತ್ತಾ, ಗೊತ್ತಿಲ್ಲ. ಮೋಸ್ಟ್ಲಿ ಬೇರೆ ಕಡೆನೇ ಆಡಮ್ ಟ್ರೀಸ್, ಮೋಸ್ಟ್ಲಿ ಎಲ್ಬಾಫ್ ಇರೋದು ಒಂದೇ ಆಡಮ್ ಟ್ರೀ ಅಂತ ಅನ್ಸುತ್ತೆ, ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿರುವಂಥ ವುಡ್ಸ್ನೆಲ್ಲ ಸಿಕ್ಕಾಪಟ್ಟೆ ಸೇಲ್ ಮಾಡ್ತಿದ್ದಾರೆ, ಮತ್ತು ಅದು ಸಿಕ್ಕಾಪಟ್ಟೆ ಹೈ ಡಿಮ್ಯಾಂಡ್ ಇದೆ. ಸರಿನಾ? ಅದೆಲ್ಲ ಸೊ ಒಟ್ಟಿನಲ್ಲಿ ಎಲ್ಬಾಫು ಎಲ್ಲ ಜನಗಳಿಗೆಲ್ಲ ಆಕ್ಸೆಸಬಲ್ ಆಗ್ತದೆ. ನನಗೆ ಅಲ್ಲಿರುವಂಥ ಸಿಕ್ಕಾಪಟ್ಟೆ ಇಷ್ಟು ದಿನ ನೋಡಿರುವಂಥದ್ದೆಲ್ಲ ಅವ್ರಿಗೆ ಕಾಣಿಸ್ತಾ ಇದೆ. ಇಲ್ಲಿ ಇಷ್ಟೊಂದು ಅಮೇಝಿಂಗ್ ಆಗಿದೆ ಥಿಂಗ್ಸ್ ಎಲ್ಲ ಅಂತ ಅವ್ರಿಗೆ ಎಕ್ಸೈಟ್ ಆಗ್ತಾ ಇದೆ, ಮತ್ತು ಅದನ್ನ ಹೈ ಡಿಮ್ಯಾಂಡ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸರಿನಾ? ಅಂಡ್ ಇವಾಗ ನಾವು ಎಲ್ಬಾಫ್ ನ್ಯೂ ವರ್ಲ್ಡ್ ಅಲ್ಲಿರುವಂಥ ಎಲ್ಬಾಫ್ಗೆ ಶಿಫ್ಟ್ ಆಗ್ತೀವಿ. ಎಲ್ಬಾಫ್ ಅಲ್ಲಿ ಇವಾಗ ಕಿಂಗ್ ಹೆರಾಲ್ಡ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾನೆ. ಸರಿನಾ? ಅನೌನ್ಸ್ಮೆಂಟ್ ಅಂದ್ರೆ when we finally become a member nation, I think we should build some sightseeing ships so our people can freely visit our alliance ante. So ಎಲ್ಬಾಫ್ ನ ಇವಾಗ ಟೂರಿಸಂ ಪ್ಲೇಸ್ ಮಾಡಕ್ ಹೊರಟಿದ್ದಾನೆ ಹೆರಾಲ್ಡ್, ಕಿಂಗ್ ಹೆರಾಲ್ಡ್ ಇವಾಗ ಎಲ್ಬಾಫ್ ನ ಟೂರಿಸ್ಟ್ ಸ್ಪಾಟ್ ಮಾಡ್ಬೇಕಂತೆ. ಸೊ ಇವಾಗ ಜನಗಳು ನಮ್ಮ ಐಲ್ಯಾಂಡ್ಗೆಲ್ಲ ಬಂದಾಗ, ಎಲ್ಬಾಫ್ ಬಂದಾಗ ಅವ್ರಿಗೆ ನೋಡೋದಕ್ಕೆ ನಾವು ಸೈಟ್ ಸೀಲಿಂಗ್ ಶಿಪ್ಸ್ನೆಲ್ಲ ಮಾಡಬೇಕು. ಸೊ ಅವ್ರು ಆರಾಮಾಗಿ ಎಲ್ಲ ಕಡೆ ಸುತ್ತಾಕೊಂಡ್ಬಂದು ನಮಗೆ ಪೇ ಎಲ್ಲ ಕೊಟ್ಬಿಟ್ಟು ಹೋಗ್ಬೋದು ಅಂತ ಒಂದು ಕಾನ್ಸೆಪ್ಟ್. ಸೊ ಇವಾಗ ಟೂರಿಸಂ ಪ್ಲಾನ್ ಮಾಡ್ತಿದ್ದಾನೆ ಎಲ್ಬಾಫ್ನ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಹೈ ಡಿಮ್ಯಾಂಡ್ ಇರುತ್ತೆ. ಸರಿನಾ? ಯಾಕಂದ್ರೆ ಎಲ್ಬಾಫ್ ಅಲ್ಲಿ ಇರುವಂತ ಥಿಂಗ್ಸ್ ಒಂಥರ ಜೈಂಟ್ಸ್ ಥಿಂಗ್ಸ್ ಆಗಿರೋದ್ರಿಂದ ಅದನ್ನ ಜನಗಳು ನೋಡೋಕ್ಕೆ ಹೆವಿ ಎಕ್ಸೈಟ್ ಪಡ್ತಾರೆ. ಸರಿನಾ? ಆಬ್ವಿಯಸ್ಲಿ ಅದು ಸಿಕ್ಕಾಪಟ್ಟೆ ಹೈ ಡಿಮ್ಯಾಂಡ್ ಆಗಿರುತ್ತೆ. ಸೊ ಜನಗಳು ಆಬ್ವಿಯಸ್ಲಿ ಇಲ್ಲಿ ಬಂದು ನೋಡ್ತಾರೆ. ಸೊ ನೈಸ್ ಥಿಂಕಿಂಗ್. ಆದರೆ ಫಸ್ಟು ಅಲಯನ್ಸ್ ಆಗಬೇಕಲ್ಲ ಗೌರ್ಮೆಂಟ್ಗೆ, ಅದೇ ಪ್ರಾಬ್ಲಮ್ ಇಲ್ಲಿ. ಸರಿನಾ? ಅದು ಅನೌನ್ಸ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಏನು, ವಿ ಆರ್ ಆಕ್ಚುಲಿ ಎ ರೇರ್ ಮಿನಿಟರಿ ಫ್ರಮ್ ದ ಪ್ರೀವಿಯಸ್ ಶಿಫ್ಟ್ ಆಫ್ ಅವರ್ ಔಟ್ಸ್ಟ್ಯಾಂಡ್ ವರ್ಲ್ಡ್, but there are many nations out there with a wide variety of races and consisting. This is thanks to a culture
ಮ್ಯೂಚುವಲ್ ರೆಸ್ಪೆಕ್ಟ್, ಲೆಟ್ಸ್ ಜಾಯಿನ್ ದ ಲಾರ್ಜರ್ ವರ್ಲ್ಡ್, ಮೇಕ್ ನ್ಯೂ ಫ್ರೆಂಡ್ಸ್ ಅಂಡ್ ಗ್ರೋ ಇನ್ ದ ನಾಲೆಡ್ಜ್ ಟುಗೆದರ್ ಅಂತ ಅನೌನ್ಸ್ ಮಾಡ್ತಾನೆ. ಸೊ ಅವನೇನು ಹೇಳ್ತಿದ್ದಾನೆ ಅಂದರೆ ಈ ಅನೌನ್ಸ್ಮೆಂಟ್ ಅಲ್ಲಿ ಅವನಿಗೆ ಎಲ್ಲ ಕಡೆಯಿಂದ ರೇಸ್ಗಳು ಅವ್ನಿಗೇನು ಪ್ರಾಬ್ಲಮ್ ಇಲ್ವಂತೆ. ಅವ್ನಿಗೆ ಯಾವ ಥರದ ರೇಸ್ ಆದರೂ ಪರವಾಗಿಲ್ಲ. ಯಾಕಂದ್ರೆ ನಾವು ಒನ್ ಪೀಸ್ ವರ್ಲ್ಡ್ ನೋಡಿದೀವಿ, ಒನ್ ಪೀಸ್ ವರ್ಲ್ಡ್ ಅಲ್ಲಿ ಬರೀ ಹ್ಯೂಮನ್ಸು ಜೈಂಟ್ಸು ಆ ಥರದ ರೇಸ್ಗಳು ಮಾತ್ರ ಇಲ್ಲ, ಫಿಶ್ಮೆನ್ ಇದ್ದಾರೆ, ಲಾಂಗ್ ಲಿಂಬು, ಲಾಂಗ್ ಆರ್ಮ್ಸು, ಟೊಂಟಾರ, ಈ ಥರ ಸಿಕ್ಕಾಬಟ್ಟೆ ರೇಸಸ್ ಎಲ್ಲ ಇದೆ. ಸರಿನಾ, ನೀವು ಕೇಳಿರಲ್ಲ ಅಂತ ರೇಸಸ್ ಎಲ್ಲ ಇದೆ ಇದರಲ್ಲಿ. ಸೊ ಅಷ್ಟೊಂದು ರೇಸಸ್ ಅಲ್ಲಿ ಇರೋದಕ್ಕೆ ಅವ್ರಿಗೆಲ್ಲರಿಗೂ ಅವನು ಟುಗೆದರ್ ಅಂದ್ರೆ ಒಟ್ಟಿಗೆ ಸೇರಿಸಬೇಕು, ನಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ ನಾವು ಅಂತ ಅನೌನ್ಸ್ ಮಾಡ್ತಾ ಇದ್ದಾನೆ. ಅಂಡ್ ನಾವ್ ಇದೇ ತರ ನೋಡಿದಾಗ ಬಿಗ್ ಮಾಮ್ ನ ಡ್ರೀಮ್ ಕೂಡ ಅದೇ ಆಗಿತ್ತು. ಬಿಗ್ ಮಾಮು ಎಲ್ಲಾರನ್ನೂ ಇನ್ವೈಟ್ ಮಾಡ್ತಾ ಇದ್ದು, ಅವಳದು ಕಾನ್ಸೆಪ್ಟೇ ಅದಾಗಿತ್ತು, ಎಲ್ಲಾ ರೇಸಸ್ನು ಒಟ್ಟಿಗೆ ಸೇರಿಸಬೇಕು ಅಂತ. ಸೊ ಅದೇ ತರನೇ ಇಲ್ಲೂ ಕೂಡ ಅನೌನ್ಸ್ ಮಾಡ್ತಾ ಇದ್ದೇನೆ. ಬಟ್ ಜನಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓ ದಟ್ ಸೋ ಕೂಲ್ ಅಂತೆಲ್ಲ ಫುಲ್ ಜನ ಎಲ್ಲ ಸಕ್ಕತ್ತಾಗಿ ಎಲ್ಲ ಗ್ರೇಟ್ ಆಗಿದೆ ವಿಷಯ ಎಲ್ಲ ಅಂತ ಜನಗಳು ಕೂಡ ಎಲ್ಬಾಫ್ನ ಜನಗಳು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಜೈಕರ್ ಆಗ್ತಾ ಇದ್ದಾರೆ ಹೆರಾಲ್ಡ್ಗೆ. ಅಂಡ್ ಕೆಲವು ಜನ ಹೇಳ್ತಾ ಇದ್ದಾರೆ ವಾರಿಯರ್ ಅಂದ್ರೆ ನಮ್ಗೆ ಪ್ರೀವಿಯಸ್ ಅಲ್ಲಿ ಏನೇನಾಗಿತ್ತು, ನಮ್ದು ವಾರಿಯರ್ ಸ್ಪಿರಿಟ್ ಸಿಕ್ಕೊಂಡು ನಾವು ವಾರಿಯರ್ಸ್ ಅಲ್ಲ ಅಂತ ಅನ್ಕೊಂಡು ಏನೇನೆಲ್ಲ ಕೆಟ್ಟ ಕೆಲಸ ಎಲ್ಲ ಮಾಡಿದ್ವಿ, ಅದರಿಂದ ಸ್ವಲ್ಪ ಮುಕ್ತಿ ಪಡೆಯೋದು ಒಳ್ಳೇದೇ ಅಂತ ಜನಗಳು ಕೂಡ ಮಾತಾಡ್ಕೊಂಡಿದ್ದಾರೆ. ಸೊ ಇವಾಗ ಹೆರಾಲ್ಡ್ದು ಮಿಷನ್ನೇ ಅದು, ಅವನಿಗಿರುವಂತ ವಾರಿಯರ್ ಪ್ರೈಡ್ ನ ಬಿಡಬೇಕು ಅಂತಂದ್ರೆ, ಅವನ ಟ್ರೆಡಿಷನ್ಸ್ ನ ಬಿಡಬೇಕು ಅಂತ ಇವಾಗ ಅವ್ನು ಪ್ಲಾನ್ ಆಗ್ತಿದ್ದಾನೆ. ಸರಿನಾ, ಕ್ರೇಜಿ. ಅಂಡ್ ನೆಕ್ಸ್ಟ್ ನಾವು ವಾಲ್ರಸ್ಗೂ ಶಿಫ್ಟ್ ಆಗ್ತೀವಿ. ವಾಲ್ ಅಂದ್ರೆ ಓ ಚಾಪ್ಟರ್ ನಾವು ನೋಡಿದ್ವಿ, ಸಾಲ್ಗೆ ಮೀಟ್ ಆಗ್ಬಿಟ್ಟು ಹೆರಾಲ್ಡ್ ಹೇಳಿದ್ದ ಇದೊಂದು ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂತ, ಲೈಬ್ರರಿ ಇತ್ತು, ಸೊ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದ. ಸೊ ಅದೇ ತರನೇ ಇಲ್ಲಿ ಇವಾಗ ಹೆರಾಲ್ಡ್ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ವಿತ್ ಸಾಲ್ನ ಹೆಲ್ಪ್ ಇಂದ. ಸೊ ಸಾಲ್ ಇವಾಗ ಸ್ಕೂಲ್ ರೆಡಿ ಮಾಡ್ಬಿಟ್ಟಿದ್ದಾನೆ. ಸೊ ಇವಾಗ ಏನ್ ನಾವು ಕರೆಂಟ್ ಎಲ್ಬಾಫ್ ಅಲ್ಲಿ ಹೆಂಗ್ ನೋಡಿದ್ವು ಸ್ಕೂಲ್ ಅದೇ ತರನೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಸರಿನಾ, ಅದೇ ತರದ ಮಕ್ಕಳು ಆಟಾಡ್ತಿದ್ದಾರೆ. ಅಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಸಾಲ್ ಅಂತ ಹೆರಾಲ್ಡ್ ಸಾಲ್ಗೆ ಹೇಳ್ತಾನೆ. ಅಂಡ್ ಸಾಲ್ ಇಲ್ಲಿ ಸಿಕ್ಕಾಬಿಟ್ಟು ನಂಗೆ ಇಷ್ಟ ಆಯ್ತು ಈ ಲೈನ್. ಸರಿನಾ, ಯಾವ ತರ ಲೈನ್ ಅದು ಹೆಂಗ್ ಥ್ಯಾಂಕ್ಸ್ ಫಾರ್ ದಿಸ್ ಸಾಲ್ ಅಂತ ಹೇಳಿದ ತಕ್ಷಣ ಸಾಲ್ ಈ ಲೈನ್ ಹೇಳ್ತಾನೆ, ಬೆಟರ್ ಶಾರ್ಪ್ ಕಿಡ್ಸ್ ದೆನ್ ಬೆಟರ್ ಶಾರ್ಪ್ ಬ್ಲೇಡ್ಸ್ ಅಂತ. ಏನಾದ್ರು ನಿಮ್ಗೆ ಕನ್ನಡ ಕಮೆಂಟ್ ಮಾಡಿ ತಿಳಿಸಿ ಮಾತ್ರ. ನಂಗಂತೂ ಹೆವಿ ಇಷ್ಟ ಆಯ್ತು ಈ ಲೈನ್ ಮಾತ್ರ, ನಂಗಂತೂ ಹೆವಿ ಇಷ್ಟ ಆಯ್ತು. ಅಂಡ್ ನೆಕ್ಸ್ಟ್ ನಾವು ಸಾಲ್ ಕೇಳ್ತಾನೆ, ಇಷ್ಟೊಂದೆಲ್ಲ ಮಾಡಿದ್ಯಾ, ಬಟ್ ಇಲ್ಲಿಗೆ ಬರೋ ಇಲ್ಲಿ ಜೀವನದಲ್ಲಿ ಇಲ್ಲಿವರೆಗೂ ರೀಚ್ ಆಗೋಷ್ಟೊತ್ತಿ ನೀನು ಯಾವ್ದೊಂದು ವಿಷಯ ಕಳ್ಕೊಂಡಿದ್ಯಾ ಅಲ್ವಾ ಅಂತ ಅನ್ಸುತ್ತೆ. ಅದನ್ನ ಕೇಳ್ತಾನೆ. ಅದಕ್ಕೆ ಹೌದು, ಎಲ್ಬಾಫು ಅಂದ್ರೆ ಇಲ್ಲಿರುವಂತ ಸೋಲ್ಜರ್ಸು ಮತ್ತೆ ಮಿಲಿಟರಿ ವಾರಿಯರ್ ಪ್ರೈಡ್ಗೆ ಗೋಸ್ಕರ ಮಾತ್ರ ಇಲ್ಲಿರಬಾರ್ದು ಅಂತ ಹೆರಾಲ್ಡ್ ಹೇಳ್ತಾ ಇದ್ದಾನೆ. ಸರಿನಾ, ಯಾಕಂದ್ರೆ ಇದೇ ನನಗೆ ನನ್ನ ಹೆಂಡತಿಯಾದ ಐಡಾ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾನೆ. ಅಂಡ್ ಆಗ್ಲೇ ನಾವು ಐಡಾನ ಸಮಾಧಿ ನೋಡ್ತೀವಿ. ಹೌದು, ನನಗೆ ಸಿಕ್ಕಾಬಟ್ಟೆ ಬೇಜಾರಾಯ್ತು. ಓ ಚಾಪ್ಟರ್ ಅಲ್ಲಿ ಲೋಕಿನ ಆ ತರ ಮಾಡ್ಬಿಟ್ಟು ಇವಾಗ ಏನ್ ಮಾಡೋದು ಹೇಳಿ. ಐಡಾನ ಸಮಾಧಿ ನೋಡ್ತೀವಿ. ಹೌದು, ಆಕ್ಚುಲಿ ಐಡಾ ಸತ್ತೋಗಿದ್ದಾಳೆ. ಸಿಕ್ಕಾಬಟ್ಟೆ ಥಿಯರೀಸ್ ಎಲ್ಲ ಇತ್ತು, ಮೋಸ ಅಂದ್ರೆ ಆಬ್ವಿಯಸ್ಲಿ ಐಡಾ ಇರಬಹುದು ಅಂತ. ಬಟ್ ಓ ಚಾಪ್ಟರ್ ಅಲ್ಲಿ ಅದನ್ನ ನೋಡಿ ಇನ್ನೂ ಜಾಸ್ತಿ ಹೈಪ್ ಆಯ್ತು. ಬಟ್ ಆಬ್ವಿಯಸ್ಲಿ ಅದೇ ಚಾಪ್ಟರ್ ಅಲ್ಲಿ ನಮ್ಗೆ ಹೇಳ್ಬಿಟ್ಟಿದ್ರು ಶಿರಾವೋಶಿನೇ ಮೋಸ ಅಂತ. ಸೊ ಆ ಚಾಪ್ಟರ್ ಅಲ್ಲೇ ಮುಗಿದೋಯ್ತು. ಸೊ ಇವಾಗ ಐಡಾ ತೀರೋಗಿದ್ದಾಳೆ. ಸೊ ಇವಾಗ ಲೋಕಿಗೆ ಒಬ್ಳು ಅಮ್ಮ ಅಲ್ಲ, ಇಬ್ಬಿಬ್ರು ಅಮ್ಮ ತೀರೋಗಿದ್ದಾರೆ. ಯಾಕಂದ್ರೆ ಓಡಾ ಸೆನ್ಸೆ ಮಾಡ್ತಿದ್ದು ಒನ್ ಪೀಸ್ ಅಲ್ಲಿ ಎಲ್ಲಾ ಅಮ್ಮಂದ್ರನ್ನು ಸಾಯಿಸ್ಬಿಡ್ತಾರೆ. ಒಬ್ಬ ಅಮ್ಮನ ಸಾಯಿಸು. ಸೊ ಇವಾಗ ಲೋಕಿಗೆ ಇಬ್ರಿಬ್ರು ಅಮ್ಮ ತೀರೋಗಿದ್ದಾರೆ. ಟೋಟಲಿ ಬ್ಯಾಡ್. ಹೆರಾಲ್ಡ್ ಹೇಳ್ತಾನೆ, ನಾನು ಐಡಾಯಿಂದಾನೆ ಇಷ್ಟೊಂದು ಬದಲಾಗಿದ್ದು, ಅವಳನ್ನ ಮೀಟ್ ಆಗಿದ್ರಿಂದಾನೆ ನನಗೆ ಜೀವನ ಇಷ್ಟೊಂದೆಲ್ಲ ನನಗೆ ಸಿಕ್ತು, ಇಷ್ಟೊಂದೆಲ್ಲ ನಡೆದಿರೋದೆಲ್ಲ ಒಳ್ಳೆ ವಿಷಯ ನಡೆದಿರೋದೆಲ್ಲ ಐಡಾ ಇಂದಾನೆ ಅಂತ ಅವನು ಹೇಳ್ತಾನೆ. ಅಂಡ್ ನಾವ್ ಇವಾಗ ಐಡಾ ಮತ್ತೆ ಹೆರಾಲ್ಡ್ ನ ಫ್ಲಾಶ್ ಬ್ಯಾಕ್ ಹೋಗ್ತೀವಿ. ಅವರ ಕಾನ್ವರ್ಸೇಷನ್ ಅಂದ್ರೆ ಐಡಾ ಅವಳಿಗೆ ಹುಷಾರಿರ್ಲಿಲ್ವಲ್ಲ ಆ ಟೈಮಲ್ಲಿ ಆಗಿರುವಂತ ಕಾನ್ವರ್ಸೇಷನ್, ಅವಳು ಸಾಯೋಕ್ಕಿಂತ ಮುಂಚೆ ಆಗಿರುವಂತ ಕಾನ್ವರ್ಸೇಷನ್ ಇದು. ಅಂದ್ರೆ ಇಲ್ಲಿ ಹೇಳ್ತಾನೆ ಎಲ್ಬಾಫು ಸಿಕ್ಕಾಬಟ್ಟೆ ಚೇಂಜ್ ಆಗಿದೆ. ಅಂದ್ರೆ ಐಡಾ ಹೇಳ್ತಾ ಇರೋದು, ಐಡಾ ಹೆರಾಲ್ಡ್ ಹೇಳ್ತಾ ಇರೋದು ಎಲ್ಬಾಫು ಸಿಕ್ಕಾಬಟ್ಟೆ ಚೇಂಜ್ ಆಗಿದೆ. ನಾನು ಇವಾಗ ನನ್ಗೆ ಬಂದಾಗ ಅಲ್ಲಿ ಸಿಕ್ಕಾಬಟ್ಟೆ ಬ್ರುಟಾಲಿಟಿ ಮತ್ತೆ ಸ್ಕೇರಿ ಆಗಿತ್ತು ಈ ಪ್ಲೇಸು. ಬಟ್ ಇವಾಗ ಆ ತರ ಇಲ್ಲ, ಇದು ಸಿಕ್ಕಾಬಟ್ಟೆ ಚೇಂಜ್ ಆಗಿದೆ, ಎವ್ರಿಥಿಂಗ್ ಇಸ್ ಚೇಂಜ್ ಅಂತ ಅವಳು ಹೇಳ್ತಾ ಇದ್ದಾಳೆ. ಅಂಡ್ ಅವಳು ಹೇಳ್ತಾಳೆ, ಚಿಲ್ಡ್ರನ್ಸ್ ಕ್ಯಾನ್ ಲಾಫ್ ಅಂಡ್ ಸ್ಟಡಿ ಇನ್ಸ್ಟೆಡ್ ಅಂತ. ಅಂದ್ರೆ ಚಿಲ್ಡ್ರನ್ಸ್ಗಳು ನಗ್ತಾನೆ ಪಾಠ ಕಲಿಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ವಾರಿಯರ್ಸ್ ಅಂತ ಬಂದಾಗಿದ್ರೆ ಐಡಾ ಬರಕ್ಕಿಂತ ಮುಂಚೆ ಇಲ್ಲಿನ ಚಿಲ್ಡ್ರನ್ಸು ಬರೀ ಫೈಟ್ ಮಾಡಬೇಕು, ನಾವು ಯುದ್ಧ ಮಾಡಬೇಕು, ಶಸ್ತ್ರಾಸ್ತ್ರ ಎಲ್ಲ ಕಲಿಬೇಕು ಅಂತದಕ್ಕೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಬಟ್ ಇವಾಗ ಹಂಗೆಲ್ಲ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಇವಾಗ ವಾರಿಯರ್ ಸ್ಪಿರಿಟ್ಸ್ ಇದ್ರೆ ಫೈಟಿಂಗ್ ಗೀಟಿಂಗ್ ಎಲ್ಲ ಕಲಿಯೋದಕ್ಕಿಂತ ಇವಾಗ ಸ್ಟಡಿ ಮಾಡಬೇಕು, ನಾಲೆಜ್ ನ ಬೆಳೆಸ್ಕೋಬೇಕು ಅನ್ನೋದನ್ನ ಇವಾಗ ಕಾನ್ಸೆಪ್ಟ್ ಮಾಡೋದ್ರಿಂದ ಇವಾಗ ಮಕ್ಕಳೆಲ್ಲ ಓದ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಸರಿನಾ, ಅಂಡ್ ಇದು ಅವಳಿಗೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಕಂಟ್ರಿ ತರನೇ ಅನಿಸ್ತಾ ಇದೆಯಂತೆ. ಇವಾಗ ನನಗೆ ಇದು
ನಾನು ಬಂದಾಗ ಹೆಂಗಿತ್ತು ಹಂಗಿರ್ಲೇ ಇಲ್ಲ. ಸೊ ಇವಾಗ ಬೇರೆ ಕಂಟ್ರಿನೇ ಆಗ್ಬಿಟ್ಟಿದೆ ಇದು, ಆ ಥರ ಚೇಂಜ್ ಆಗ್ಬಿಟ್ಟಿದೆ ಇದು ಅಂತ ಹೇಳ್ತಾನೆ. ಅಂಡ್ ಓಲ್ಡ್ ಕಾಸ್ಟ್ಯೂಮ್ಸ್ ಮತ್ತೆ ವಾರಿಯರ್ ಸ್ಪಿರಿಟ್ಸ್ ಕೂಡ ಅದನ್ನು ಕೂಡ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೆರಾಲ್ಡ್ ಹೇಳ್ತಾನೆ. ಆಲ್ ಆಫ್ ದಿಸ್ ಬ್ಯಾಡ್ ಪ್ರಾಕ್ಟೀಸಸ್ ಫ್ರಮ್ ದ ವಾರಿಯರ್ ಎರಾ ವಿಲ್ ಬಿ ಥ್ರೋನ್ ಅವೇ ಅಂತ ಅವನೇ ಹೇಳ್ತಾ ಇದ್ದಾನೆ. ಯಾಕಂದ್ರೆ ನಾವು ವಾರಿಯರ್ ಸ್ಪಿರಿಟ್ಸ್ ನಾವು ಹೆರಾಲ್ಡ್ ನೀವು ಫಸ್ಟ್ ಮೀಟಿಂಗ್ ಮಾಡಿದ್ರೆ ಅಲ್ಲಿ ಅವನು ಒಂದು ಸ್ಪೀಚ್ ಕೊಟ್ಟಿದ್ದ, ಸೇಮ್ ಇದೇ ತರನೇ ಎಲ್ಬಾಫ್ ಅಲ್ಲಿ ಅವನು ಒಂದು ಹಳೆ ಸ್ಪೀಚ್ ಕೊಟ್ಟಿದ್ದ. ಅದೇ ಸ್ಪೀಚ್ ನಂಗೆ ಇನ್ನೂ ನೆನಪಿದೆ. ಅವನು ವಾರಿಯರ್ ಸ್ಪಿರಿಟ್ಸ್ ನ ಸ್ಪ್ರೆಡ್ ಮಾಡಬೇಕು ಅಂತ ಇದ್ದ ಸರಿನಾ. ಎಲ್ಲ ಕಡೆ ಹೋದ್ರು ಎಲ್ಬಾಫ್ ದೇ ಮೇನ್ ಇರಬೇಕು, ಎಲ್ಲ ನಾವೇ ಫಸ್ಟ್ ಆಗಿರ್ಬೇಕು ಅಂತ ಒಂದು ವಾರಿಯರ್ ಸ್ಪಿರಿಟ್ಸ್ ನೇ ಸಿಕ್ಕಾಬಟ್ಟೆ ಹೈಪ್ ಮಾಡ್ತಿದ್ದ. ಬಟ್ ಇವಾಗಿನ ಹೆರಾಲ್ಡ್ ನೋಡ್ತಿದ್ರೆ ಸಿಕ್ಕಾಬಟ್ಟೆ ಚೇಂಜ್ ಆಗ್ಬಿಟ್ಟಿದೆ, ಆಪೋಸಿಟ್ ಆಗ್ಬಿಟ್ಟಿದೆ ಸರಿನಾ. ಅವನಿವಾಗ ಹೆರಾಲ್ಡ್ ವಾರಿಯರ್ ಸ್ಪಿರಿಟ್ಸ್ ನ ಬಿಟ್ಬಿಟ್ಟು ಬೇರೆ ಅಂದ್ರೆ ಸ್ಟಡಿ ಕಡೆಗೆ ಆಗಿರ್ಬೋದು ಒಳ್ಳೇದ್ರ ಕಡೆಗೆ ದಾರಿ ಇದನ್ನ ಟ್ವಿಸ್ಟ್ ಮಾಡಬೇಕು ಅಂತ ನೋಡಕ್ ಹೋಗ್ತಿದ್ದಾನೆ. ಅಂಡ್ ಇಟ್ ವಾಸ್ ಗ್ರೇಟ್. ಅಂಡ್ ಐಡಾ ಕೂಡ ಅದೇ ಹೇಳ್ತಾಳೆ. ಬಟ್ ಇಲ್ಲ, ನನಗೇನು ಅದನ್ನ ಬ್ಯಾಡ್ ಅಂತ ಏನು ಅನ್ಸಲ್ಲ, ವಾರಿಯರ್ ಪ್ರೈಡ್ ಇದ್ರೆ ಒಳ್ಳೇದೇ, ಅದೇ ನನಗೆ ಬ್ಯಾಡ್ ಅಂತ ಅನ್ನಿಸ್ತಿಲ್ಲ ಅಂತ ಹೇಳ್ತಾನೆ. ಹೌದು, ನನಗೂ ಅದೇ ಅನ್ಸುತ್ತೆ. ಯಾಕಂದ್ರೆ ನೀವು ಚೇಂಜ್ ಮಾಡಿ ಅದ ವಾರಿಯರ್ ಪ್ರೈಡ್ ನ ಇಟ್ಕೊಳ್ಳಿ. ನಾವು ವಾರಿಯರ್ಸ್ ನಾವು ಅದೇ ತರ ಇರೋದು ಅಂದ್ರೆ ಅದ್ರ ಪ್ರೈಡ್ ನ ಇಟ್ಕೊಳ್ಳಿ. ಬಟ್ ಅದನ್ನ ತಗೊಂಡೋಗ್ಬಿಟ್ಟು ವಾರಿಯರ್ಸ್ ನಾವು ಅಂದ್ಬಿಟ್ಟು ಯಾವ್ದಾದ್ರು ನೇಷನ್ಗೆ ಹೋಗ್ಬಿಟ್ಟು ಜಡ ಬಿಡೋ ಅಂತ ಎಲ್ಲರಿಗೂ ಹೊಡೆದಾಕ್ಬಿಡೋದು, ಚಚಾಕ್ಬಿಡೋದು, ಎಲ್ಲರೂ ಮಾಡ್ರ್ ಮಾಡ್ಬಿಡೋದು, ಕೊಚಾಕ್ಬಿಡೋದು, ಅದೆಲ್ಲ ಮಾಡೋದು ಬೇಡ. ವಾರಿಯರ್ ಪ್ರೈಡ್ ಇಟ್ಕೊಳ್ಳಿ. ನೀವು ವಾರಿಯರ್ಸ್ ಅನ್ನೋದನ್ನ ನಿಮ್ ನೆನಪಲ್ಲಿ ಇಟ್ಕೊಳ್ಳಿ. ಬಟ್ ಅದನ್ನ ವಾರಿಯರ್ಸ್ ಅನ್ನೋದಕ್ಕಿಂತ ಜಾಸ್ತಿ ಫೋಕಸ್ ಕೊಡೋಕ್ಕಿಂತ ನಿಮ್ಗೆ ಇವಾಗ ಸ್ಟಡಿ ಮಾಡ್ತಾ ಇದ್ದೀರಾ, ನಿಮ್ಮ ಕಲ್ಚರ್ನ ಬಿಲೀವ್ ಮಾಡ್ತಾ ಇದ್ದೀರಾ, ಆ ಥರ ಮಾಡ್ಕೊಂಡೋಗಿ ವಾರಿಯರ್ಸ್ ಇನ್ಸ್ಟಾ ಹೋಗಿ ಎಲ್ಲ ಹೊಡೆದಾಕ್ಬಿಡೋದು, ಕೊಡೋದು ಅದೆಲ್ಲ ಬೇಡ. ಅದನ್ನ ಬಿಟ್ಟಾಕಿ ವಾರಿಯರ್ ಪ್ರೈಡ್ನ ಇಟ್ಕೊಳ್ಳಿ ಅಂತ ಐಡಾ ಹೇಳ್ತಾ ಇದ್ದಾಳೆ. ಬಟ್ ಹೆರಾಲ್ಡ್ ಒಪ್ಪೋತಿಲ್ಲ. ಇಲ್ಲ ಐಡಾ, ನಾನು ಇಷ್ಟು ದಿವಸ ಫಾಲೋ ಮಾಡ್ಕೊಂಡು ಬಂದಂಥ ಟ್ರೆಡಿಷನ್ಸೇ ನನಗೆ ಇಷ್ಟ ಆಗ್ತಾ ಇಲ್ಲ, ಟ್ರೆಡಿಷನ್ಸೇ ನನಗೆ ಬೇಡ. ಇಷ್ಟು ದಿನ ಟ್ರೆಡಿಷನ್ ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ ನಮಗೆ ನಮ್ಮ ಹಿಸ್ಟ್ರಿ ಎಲ್ಲ ಹಿಂಗೆ ಹಾಳಾಗಿರೋದು, ಎಲ್ಬಾಫ್ನ ಹಿಸ್ಟ್ರಿ ಎಲ್ಲ ಹಂಗೆ ಹಾಳಾಗಿರೋದು. ಸೊ ಇವಾಗ ನಾವು ಈ ಹಿಸ್ಟ್ರಿನ ಚೇಂಜ್ ಮಾಡಕ್ ಹೋಗ್ತಾ ಇದೀನಿ, ನನಗೆ ಈ ಟ್ರೆಡಿಷನ್ನೇ ಬೇಡ ಅಂತ ಹೇಳ್ತಾನೆ. ಐ ಕ್ಯಾಂಟ್ ಅಕ್ಸೆಪ್ಟ್ ಇಟ್ ಅಂತ ಹೇಳ್ಬಿಡ್ತಾನೆ. ಬಟ್ ನನಗನ್ಸೋದು ಯಾಕೆ ಅಂದ್ರೆ ಅವನಿಗೆ ಈ ತರ ಯಾಕೆ ಟ್ರೆಡಿಷನ್ಸ್ ಬೇಡ ಅನ್ಸುತ್ತೆ ಅಂದ್ರೆ ಅವನು ಇದೇ ಟ್ರೆಡಿಷನ್ಸ್ ಇಂದ ಐಡಾನ ಮದುವೆ ಆಗೋಕ್ಕಾಗ್ತಿಲ್ಲ. ಇಲ್ಲ, ತಪ್ಪು ಅವನು ಹೇಳಿದ್ದು. ಯಾಕಂದ್ರೆ ಅವನ್ ಮದುವೆ ಆಗಕ್ ಆಗ್ತಿರೋದು ಐಡಾನ ಯಾಕೆ ಮದುವೆ ಆಗಕ್ ಆಗ್ತಿಲ್ಲ ಅಂದ್ರೆ ಅದು ಟ್ರೆಡಿಷನ್ಸ್ ಇಂದ ಅಲ್ಲ, ಅದು ಎಲ್ಬಾಫ್ನ ಎಲ್ಡರ್ಸ್ ಇಂದ. ಎಸ್, ಎಲ್ಬಾಫ್ನ ಎಲ್ಡರ್ಸ್ ಇಂದಾನೆ ಅವನ ಹೆಂಡತಿನ ಮದುವೆ ಆಗಕ್ ಆಗ್ತಿಲ್ಲ ಅಫಿಷಿಯಲ್ ಆಗಿ. ಸೊ ಇವಾಗ ನಾವು ತೆಗಿಬೇಕಾಗಿರೋದು ಟ್ರೆಡಿಷನ್ಸ್ ನ ಎಲ್ಡರ್ಸ್ ನ? ಕಮೆಂಟ್ ಮಾಡಿ ಕೆಳಗಡೆ, ನನಗೆ ಗೊತ್ತು ನೀವು ಕರೆಕ್ಟ್ ಆಗಿರೋ ಆನ್ಸರ್ ಹೇಳ್ತೀರಂತ. ಸೊ ಅದನ್ನ ತೆಗಿಬೇಕಾಗಿರೋದು ನನ್ನ ಒಪಿನಿಯನ್. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡ್ತೀವಿ ಸರಿನಾ. ಅಂಡ್ ಐಡಾಗೆ ಅವ್ರ ಗಂಡ ಅಂದ್ರೆ ನಿನ್ನ ಮ್ಯಾರಿ ಆಗ್ಬೇಕಿತ್ತು, ನಾನು ಅಫಿಷಿಯಲ್ ಆಗಿ ಮ್ಯಾರಿ ಆಗ್ಬೇಕಿತ್ತು ಅಂತ ಹೇಳಿದ್ದಕ್ಕೆ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸರಿನಾ. ಅಂಡ್ ಯುವರ್ ಸೋ ಕ್ಯೂಟ್. ಅಂಡ್ ಲೋಕಿ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಲೋಕಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹೌದು, ನಾನು ಯಾವತ್ತು ಲೋಕಿನ ಬೇರೆ ಮಗ ಅಂತ ಬೇರೆಯವ್ರ ಮಗ ಅಂತ ನಾನು ನೋಡೇ ಇಲ್ಲ. ಲೋಕಿ ಯಾವತ್ತಿದ್ರು ಹೈರುದ್ದೀನ್ ಲಿಟಲ್ ಬ್ರದರ್ರೇ ಅಂತ ಅವಳು ಹೇಳ್ಬಿಡ್ತಾಳೆ. ಅಂಡ್ ನೀವು ಕೂಡ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಬಟ್ ನಾನು ಯಾವಾಗ್ಲೂ ಕೂಡ ಅವರಿಬ್ರು ಕೂಡ ನನ್ನ ಹಾರ್ಟ್ ಅಲ್ಲಿ ಹಾಗೆ ಇರ್ತಾರೆ ಅಂತ ಐಡಾ ಹೇಳ್ತಾ ಇದ್ದಾಳೆ. ಅಂಡ್ ಐಡಾ ಕೇಳ್ತಾಳೆ, ಹೌದು ನೀನು ಆಲ್ಮೋಸ್ಟ್ ನಿನ್ನ ಗೋಲ್ನ ನೀನು ರೀಚ್ ಆಗ್ತಿದ್ಯಾ ಅಲ್ವಾ ಹೆರಾಲ್ಡ್ ಅಂತ ಕೇಳ್ತಾಳೆ. ಅಂಡ್ ಅದಕ್ಕೆ ಹೆರಾಲ್ಡ್ ಹೇಳ್ತಾನೆ, ಹೌದು ನಾನು ಇನ್ನೇನು ನನ್ನ ಗೋಲ್ನ ರೀಚ್ ಆಗ್ಬಿಡ್ತೀನಿ, ಇದನ್ನ ಸಿಕ್ಕಾಪಟ್ಟೆ ಟೈಮ್ ತಗೊಳ್ಳಲ್ಲ. ಆವಾಗ ನಾನು ಇದನ್ನೆಲ್ಲ ಸಿಕ್ಕಾಪಟ್ಟೆ ಎಲ್ಲ ನಮ್ಮ ಎಲ್ಬಾಫು ಇಡೀ ವರ್ಲ್ಡ್ಗೆ ಓಪನ್ ಆಗಿರುತ್ತೆ, ಯಾರು ಬೇಕಾದ್ರೂ ಬರ್ಬೋದು. ಥೌಸಂಡ್ಸ್ ಆಫ್ ಟೈಮ್ ಬಿಗ್ಗರ್ ಆಗುತ್ತೆ ನಮ್ಮ ಎಲ್ಬಾಫು. ಅಂಡ್ ದೆನ್ ವಿ ವಿಲ್ ಗೋ ಟ್ರಾವೆಲಿಂಗ್ ಟುಗೆದರ್ ಜಸ್ಟ್ ಲೈಕ್ ಓಲ್ಡ್ ಡೇಸ್ ಅಂತ ಹೇಳ್ತಾನೆ. ಸೊ ಈ ತರ ಎಲ್ಲ ಹೇಳ್ಬಿಟ್ಟು ಸಾಯಿಸ್ಬಿಟ್ರೆ ಹೆಂಗೆ? ಅವ್ರು ಇವಾಗ ನಮಗೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಸರಿನಾ. ಹೆರಾಲ್ಡ್ ಇದನ್ನೆಲ್ಲ ಓಪನ್ ಮಾಡಿದ್ರೆ ಎಲ್ಬಾಫ್ ನಾವು ವರ್ಲ್ಡ್ ಗೌರ್ಮೆಂಟ್ ಜೊತೆ ಸೇರಿಸ್ಬಿಟ್ಟು ಎಲ್ಲ ಪೀಪಲ್ನು ಇಲ್ಲಿ ವೆಲ್ಕಮ್ ಮಾಡಿ ಅವಾಗ ಅವನು ಐಡಾ ಜೊತೆಗೆ ಓಲ್ಡ್ ಡೇಸ್ ಅಂದ್ರೆ ಅವ್ರು ಫಸ್ಟ್ ಮೀಟ್ ಆದಾಗ ಟ್ರಾವೆಲ್ ಮಾಡ್ತಿರಲ್ಲ ಸೀಸ್ನ, ಅದೇ ತರ ಸೀಸ್ನ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ ಅಂತ ಐಡಾಗೆ ಹೇಳ್ತಾ ಇದ್ದಾನೆ. ಅಂಡ್ ಐಡಾಗೆ ಅದನ್ನ ಕೇಳ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ದಟ್ ಸೌಂಡ್ಸ್ ಅಮೇಝಿಂಗ್ ಅಂತ ಹೇಳ್ತಾಳೆ. ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಅಂತ ಹೇಳ್ಬಿಟ್ಟು ಮೀಟು ಅಂತ ಹೇಳ್ಬಿಟ್ಟು ಹೆರಾಲ್ಡ್ ಕೈಗೆ ಐಡಾ ಹಿಂಗೆ ಕೈ ಇಡ್ತಾಳೆ. ಅವ್ರು ಇನ್ನೇನು ಹಿಂಗೆ ಇಟ್ಕೋಬೇಕಿತ್ತು, ಬಟ್ ಆ ಇಟ್ಕೊಳ್ಳೋಕ್ಕಿಂತ ಮುಂಚೆ ಹಿಂಗೆ ಕೈ ಇಟ್ಬಿಟ್ಟು ಹೋಗಿತ್ತು. ಆವಾಗ ಹೆರಾಲ್ಡ್ ಅಳ್ಕೊಂಡು ಆಚೆ ಬರ್ತಾನೆ. ಅವಾಗ ನಾವು ನೋಡ್ತೀವಿ ಹೈರುದ್ದೀನ್, ಗೋಲ್ಡ್ಬರ್ಗ್ ಮತ್ತೆ ರೋಡ್ ಎಲ್ಲ ನಿಂತ್ಕೊಂಡಿದ್ದಾರೆ ಅಲ್ಲಿ. ಎಲ್ಲ ಅವರು ಇವಾಗ ಅಂದ್ರೆ ಹೈರುದ್ದೀನ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಮಾಡ್ಕೊಂಡು ಹೊರಡೋಗ್ತದೆ ಅವ್ರ ಅಮ್ಮನ ನೋಡೋದಕ್ಕೆ ಸರಿನಾ. ಅಂಡ್ ನಾನು ಓದ್ ಚಾಪ್ಟರ್ ಮಿಸ್ ಮಾಡ್ಬಿಟ್ಟಿದ್ದೆ ಸರಿನಾ. ಏನಪ್ಪಾ ಅಂದ್ರೆ
ಅಲ್ಲಿ ಐಡಾನ ಒಬ್ಬ ಡಾಕ್ಟರ್ ನೋಡ್ಕೋತಾ ಇದ್ದ ಸರಿನಾ. ಆ ಡಾಕ್ಟ್ರು ಒಬ್ಬ ಜೈಂಟ್ ವಾರಿಯರ್ ಪೈರೇಟ್. ಹೌದು, ಡಾಕ್ಟ್ರು ಒಬ್ಬ ಜೈಂಟ್ ವಾರಿಯರ್ ಪೈರೇಟ್ ಆಗಿದ್ದ. ಜೈಂಟ್ ವಾರಿಯರ್ ಪೈರೇಟ್ ಅಲ್ಲಿ ಅವನು ಡಾಕ್ಟರ್ ಆಗಿದ್ದ. ಸೊ ಹೌದು, ಇವಾಗ ನ್ಯೂ ಜೈಂಟ್ ವಾರಿಯರ್ ಪೈರೇಟ್ ಅಲ್ಲಿ ಗರ್ಡ್ ಇವಾಗ ಡಾಕ್ಟರ್. ಸೊ ಇವಾಗ ಅದೇ ಡಾಕ್ಟರ್ ಇವಾಗ ಐಡಾನ ಇಷ್ಟು ದಿವಸ ನೋಡ್ಕೊಂಡಿದ್ದು, ಆ ಗಡ್ಡ ಬಿಟ್ಕೊಂಡಿದ್ದಲ್ಲ ಕುಳ್ಳಕ್ಕೆ, ಅದೇ ಡಾಕ್ಟರ್ ನೋಡ್ಕೊಂಡಿದ್ದು. ಅಂಡ್ ಹೈರುದ್ದೀನ್ ಆಬ್ವಿಯಸ್ಲಿ ಹೋಗಿ ಅವ್ರ ಅಮ್ಮನ ಎಬ್ಬರ್ಸಕ್ ಸ್ಟಾರ್ಟ್ ಮಾಡ್ತಾನೆ. ಬಟ್ ಇದರೊಳಗ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರ್ತಾರೆ ಎಲ್ಲಾರು. ಅಂಡ್ ಲೋಕಿನ ನಾವು ನೋಡ್ತೀವಿ ಸರಿನಾ. ಲೋಕಿ ಇವಾಗ ಎಲ್ಲಿಟ್ಟಿದ್ದಾರೆ ಅಂದ್ರೆ ಅವನು ಓದ್ ಚಾಪ್ಟರ್ ಅಲ್ಲಿ ನಾವು ನೋಡಿದ್ವಿ, ಅವನು ಇಡೀ ಆಲ್ಕೋಹಾಲ್ ವಿಲೇಜ್ ನೇ ಧ್ವಂಸ ಮಾಡ್ಬಿಟ್ಟಿದ್ದ. ಐಡಾಗೆ ವಿಷ ಹಾಕಿದೀನಿ ಅಂತ ಮುದ್ಗ ಬಂದ್ ಹೇಳದ್ನಲ್ಲ, ಹಂಗೆ ಹೇಳಿದಕ್ಕೆ ಅವನು ಇಡೀ ಆಲ್ಕೋಹಾಲ್ ವಿಲೇಜ್ ನೇ ಧ್ವಂಸ ಮಾಡಾಕಿದ್ದ. ಆ ಧ್ವಂಸ ಮಾಡಿದ ತಪ್ಪಿಗೆ ಇವನ್ನ ಜೈಲ್ಗೆ ಹಾಕಿದ್ದಾರೆ. ಜೈಲಿಗೆಲ್ಲ ಹಾಕಿದ್ದಾರೆ ಅಂದ್ರೆ ಯಾವುದೇ ಮರಕ್ ತಂದು ಇವಾಗ ಕಟ್ಟಿದಾರಲ್ಲ ಆ ಥರ ಕಟ್ಟಿಲ್ಲ. ಅವನ್ನ ತಗೊಂಡೋಗಿ ರೋಡ್, ನಾವು ಎಲ್ಬಾಫ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ, ರೋಡ್ ನ ಒಂದು ಮನೆ ಒಂಥರ ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಇತ್ತಲ್ಲ, ಅದೇ ರೂಮ್ ಅಲ್ಲಿ ನಮ್ಗೆ ಇದಿತ್ತಲ್ಲ ಮಿನಿ ಲೆಗೋ ಸಿಟಿ, ಆ ಲೆಗೋ ಸಿಟಿ ಇರುವಂತ ಜಾಗದಲ್ಲೇ ಲೋಕಿನ ಕಟ್ಟಾಕಿದ್ದಾರೆ ಸರಿನಾ. ಲೋಕಿ ಅಲ್ಲೇ ಇದ್ದಾನೆ. ಲೋಕಿಗೂ ವಿಷಯ ಗೊತ್ತಾಗಿ ಅವನ್ನ ಹೆಲ್ಮೆಟ್ ಇದೆಯಲ್ಲ, ಹಾರ್ನ್ಸ್ ಅಲ್ಲಿ ಒಂದು ಹೆಲ್ಮೆಟ್, ಅದನ್ನ ಮುಖ ಮುಚ್ಕೋತಾನೆ ಸರಿ, ಅದನ್ನ ಅದರ ಮುಖ ಮುಚ್ಕೋತಾನೆ. ಅಂಡ್ ನೆಕ್ಸ್ಟ್ ನಾವು 14 ವರ್ಷದ ಹಿಂದೆ ಶೂಟ್ ಆಗ್ತೀವಿ. ಅಂದ್ರೆ ಮೋಸ್ಟ್ಲಿ ಇವಾಗ ನಾವು 1 ವರ್ಷ ಪಾಸ್ ಆಯ್ತು. ಇವಾಗ 1 ವರ್ಷ ಆದ್ಮೇಲೆ ಸರಿನಾ. 15 ವರ್ಷದಿಂದ ಇದ್ವಿ, ಇವಾಗ 14 ವರ್ಷದಿಂದ. ಇವಾಗ ನಾವಿರೋದು ಮರಿಜ್ವಾದಲ್ಲಿ, ಹೋಲಿ ಲ್ಯಾಂಡ್ ಆಫ್ ಮರಿಜ್ವಾದಲ್ಲಿ ಇದ್ವಿ. ಇವಾಗ ನ್ಯೂಸ್ ಬರ್ತಾ ಇದೆ, ಶಾಂಕ್ಸ್ ಈಸ್ ಮಿಸ್ಸಿಂಗ್. ಹೌದು, ರೆಡ್ ಹೇರ್ ಶಾಂಕ್ಸ್ ಈಸ್ ಮಿಸ್ಸಿಂಗ್ ಫ್ರಮ್ ಹಿಸ್ ಫ್ಯಾಮಿಲಿ. ಫಿಗರ್ಲ್ಯಾಂಡ್ ಫ್ಯಾಮಿಲಿಯಿಂದ ಶಾಂಕ್ಸ್ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾನೆ. ಇಂಡೀಡ್ has complete his last mission, he would have become formally knighted. ಶಾಂಕ್ಸ್ಗೆ ಒಂದು ಅಫಿಷಿಯಲ್ ಒಂದು ಮಿಷನ್ ಕೊಟ್ಟಿದ್ರು. ಆ ಮಿಷನ್ ನ ಏನಾದ್ರು ಅವ್ನು ಕಂಪ್ಲೀಟ್ ಮಾಡಿದ್ರೆ ಅವನ್ನ ಅಫಿಷಿಯಲ್ ಆಗಿ ಗಾಡ್ಸ್ ನೈಟ್ಸ್ ಮಾಡ್ತಾ ಇದ್ರು. ಬಟ್ ಅವನು ಇವಾಗ ಓದ್ ಚಾಪ್ಟರ್ ಅಲ್ಲಿ ಅವನು ಅಂದ್ರೆ ಎಂಟ್ರಿ ಲೆವೆಲ್, 3rd ಸ್ಟೆಪ್ ಅಲ್ಲಿ ಇರುವಂತ ಎಂಟ್ರಿ ಲೆವೆಲ್ ಗಾಡ್ ಸ್ಟೀಲ್ ಅಂತ ಒಂದು ಕಾಂಟ್ರಾಕ್ಟ್ ನ ತಗೊಂಡಿದ್ದ. ಆದ್ರೆ ಇವಾಗ ಅವನು ಮಿಷನ್ ಇಂದ ಅವ್ನು ಕಂಪ್ಲೀಟ್ ಮಾಡಿದ್ರೆ ಅವನ್ನ ಅಫಿಷಿಯಲ್ ಆಗಿ ಗಾಡ್ಸ್ ನೈಟ್ಸ್ ಮಾಡ್ತಾ ಇದ್ರು. ಬಟ್ ಅವನ ಅದನ್ನ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆನೆ ಮಿಸ್ಸಿಂಗ್ ಆಗಿದ್ದಾನೆ. ಸೊ ಇದಕ್ಕೆ ಗಾಡ್ಸ್ ನೈಟ್ಸ್ ಗಳು ಈ ಆಫರ್ ನ ನೆಕ್ಸ್ಟ್ ಲೈನ್ ಅಲ್ಲಿ ಇರುವಂತ ಹೆರಾಲ್ಡ್ ಗೆ ಕೊಡ್ತಾರೆ. ಅಂದ್ರೆ ಶಾಂಕ್ಸ್ ಇವಾಗ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾನೆ. ಸೊ ಶಾಂಕ್ಸ್ ಇಲ್ದ್ರಿಂದ ಇವಾಗ ಈ ಆಫರ್ ನಿನಗ್ ಬಂದಿದೆ, ನೀನು ಒಪ್ಕೋತೀಯ ಅಂತ ಕೇಳ್ತಾನೆ. ಅದಕ್ಕೆ ಹೆರಾಲ್ಡ್ ಆಬ್ವಿಯಸ್ಲಿ, ಐ ಆಮ್ ನ್ಯಾಚುರಲಿ ಅಕ್ಸೆಪ್ಟ್ ದ ಹಾನರ್ ಆಫ್ ಬೀಯಿಂಗ್ ದ ಒನ್ ಆಫ್ ದಿ ಗಾಡ್ಸ್ ನೈಟ್ಸ್. Doing that will secure Elbaf membership status. ಹೌದು, ನಾನು ಆಬ್ವಿಯಸ್ಲಿ ಇದನ್ನ ನನ್ನ ಪವರ್ ನಾನು ಒಪ್ಕೊಳ್ತೀನಿ ಈ ಆಫರ್ನ. ಮತ್ತೆ ಇದರಿಂದ ಎಲ್ಬಾಫ್ ನ ಮತ್ತೆ ವರ್ಲ್ಡ್ ಗವರ್ಮೆಂಟ್ ಸೇರಿಸಬೇಕಂತ ನನ್ನ ಕನಸು ಕೂಡ ಈಡೇರುತ್ತೆ ಇದರಿಂದ ಅಂತ ಹೇಳ್ತಾನೆ. ಅಂಡ್ ಆಬ್ವಿಯಸ್ಲಿ ಇವಾಗ ನಾವು ನನಗೊಂಥರ ಖುಷಿ ಅನ್ಸುತ್ತೆ ಸರಿ, ಯಾವ ತರ ಮಾಡಿದ್ದಾರೆ ಅಂತ ನಂಗೆ ಡೌಟ್ ಬಂತು ಸರಿನಾ. ಯಾಕಂದ್ರೆ ಮರೀಜುವ ಬಿಲ್ಡಿಂಗ್ ಒಳಗಡೆ ಹೆರಾಲ್ಡ್ ಹೋಗಿದ್ದಾನೆ. ಯಾವ ತರ ದೇವರಣೆಗೂ ಗೊತ್ತಿಲ್ಲ, ಅಷ್ಟು ದೊಡ್ಡದಾಗಿದೆ ಅಂತ ನನಗಂತೂ ಅನಿಸ್ತಿಲ್ಲ ಮುಂಚೆ ಎಲ್ಲ ನೋಡಿದಾಗ. ಬಟ್ ನಾವಿವಾಗ ಮರೀಜುವ ಒಳಗಡೆ, ಆ ಬಿಲ್ಡಿಂಗ್ ಒಳಗಡೆ ಹೆರಾಲ್ಡ್ ನೋಡ್ತಾರೆ. ಕ್ರೇಜಿ ಆಗಿದೆ. ಫೈಲ್ಡರ್ಸ್ ಮುಂದೆ ನಡ್ಕೊಂಡು ಹೋಗ್ತಾ ಇದಾರೆ. ಅವ್ರ ಹಿಂದೆಗಡೆ ಹೆರಾಲ್ಡ್ ದೊಡ್ಡ ಕಾಲು ಬಂದಿರೋದು ನಮ್ಗೆ ಕಾಣಿಸ್ತಾ ಇದೆ. ಬಟ್ ಅವನ ತಲೆ ಎಲ್ಲ ಹೊರಗಡೆ ಇದೆಯೋ ಎಲ್ಲಿದೆಯೋ ದೇವರಣೆಗೂ ಗೊತ್ತಿಲ್ಲ. ಬಟ್ ಈ ತರ ಇದೆ, ಒಂಥರ ವಿಯರ್ಡ್ ಅನ್ಸ್ತು. ಓಕೆ ಅಂತ ತಗೊಳ್ಬೋದು ನಾವು. ಮೋಸ್ಟ್ಲಿ ಅಷ್ಟು ದೊಡ್ಡದಾಗಿರ್ಬೋದು ಬಿಲ್ಡಿಂಗ್ ಸರಿನಾ. ಎಷ್ಟು ಫ್ಲೋರ್ ಇರ್ಬೋದು ಗುರು ಅವ್ರಿಗೆ, ಕ್ರೇಜಿ ಆಗಿದೆ ಬಿಡಿ. ಅಂಡ್ ಟು ಬಿ ಆನೆಸ್ಟ್, ಹೆರಾಲ್ಡ್ ಹೇಳಕ್ ಶುರು ಮಾಡ್ತಾರೆ. ಟು ಬಿ ಆನೆಸ್ಟ್, ವೆನ್ ಎಲ್ಬಾಫ್ ಫೈನಲಿ ಜಾಯಿನ್ಸ್ ದ ವರ್ಲ್ಡ್ ಗವರ್ಮೆಂಟ್, ಐ ಪ್ಲಾನ್ ಟು ರಿಲಿಂಕ್ವಿಶ್ ದ ಥ್ರೋನ್ ಎ ಯಂಗರ್, ಮೋರ್ ವೇರಿಯಸ್ ರೂಲರ್ ದೆನ್ ಐ ಶುಡ್ ಟೇಕ್ ಓವರ್. ಸೊ ಹೆರಾಲ್ಡ್ ಪ್ಲಾನ್ ಎಲ್ಲಪ್ಪ ಅಂದ್ರೆ, ಈ ಮಿಷನ್ ಎಲ್ಲ ಆದ್ಮೇಲೆ ಅವನ್ಗೆ ಎಲ್ಬಾಫ್ ನ ವರ್ಲ್ಡ್ ಗವರ್ಮೆಂಟ್ ಜೊತೆ ಸೇರ್ಸಾದ್ಮೇಲೆ ಅವನ ಥ್ರೋನ್ ನ ಬಿಟ್ಟು ಕೊಟ್ಟಿರ್ತಾನಂತೆ. ಆದ್ರೆ ಅದ್ರ ಯಾರಿಗೆ ಅಂದ್ರೆ ಯಾರು ಸಿಕ್ಕಾಬಟ್ಟೆ ಏನೋ ವರ್ಚುಯಸ್ ಆಗಿರ್ತಾರೆ, ಮತ್ತೆ ಯಂಗರ್ ಪರ್ಸನ್ಸ್ಗೆ ಮತ್ತೆ ವರ್ಚುಯಸ್ ಪರ್ಸನ್ಗೆ ಅವನ್ನ ಥ್ರೋನ್ ಬಿಟ್ಕೊಡ್ತಾನಂತೆ. ಮಗ ಅಂತ ಹೇಳಿಲ್ಲ, ಬಟ್ ಓಕೆ, ವರ್ಚುಯಸ್ ಪರ್ಸನ್ಗೆ ಅವನು ಬಿಟ್ಕೊಡ್ತಾನೆ ಅಂದ್ರೆ ಅವನು ರಿಟೈರ್ ಆಗ್ಬೇಕು ಅಂತ ಇದ್ದಾನೆ ಬೇಸಿಕ್ಲಿ ಸರಿನಾ. ಅದನ್ನ ಕೇಳ್ಬಿಟ್ಟು ಒಂದು ವಾಯ್ಸ್ ಬರುತ್ತೆ. ಸೊ ಇದನ್ನೆಲ್ಲ ಕೇಳಿಸ್ಕೊತಾ ಇರೋದು ಇವಾಗ ಹೆರಾಲ್ಡ್ ನ ಅಫಿಷಿಯಲ್ ಆಗಿ ಗಾಡ್ ಸೆನ್ಸ್ ಮಾಡೋದಕ್ಕೆ ಅವನ್ನ ಕರ್ಕೊಂಡು ಎಂಟಿ ಥ್ರೋನ್ ರೂಮ್ಗೆ ಬರ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ ಗವರ್ಮೆಂಟ್ ನ ಸೀಕ್ರೆಟ್ ರೂಲರ್ ಅಂತ ಪ್ಲೇಸ್ ಇದೆಯಲ್ಲ, ಆ ರೂಮ್ಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಹೆರಾಲ್ಡ್ ನ. ಹೆರಾಲ್ಡ್ ಇವಾಗ ಆ ರೂಮ್ ಒಳಗಡೆ ಬಂದ ತಕ್ಷಣ
ಇವಾಗ ಹೆರಾಲ್ಡ್ ಅದನ್ನೇ ಹೇಳ್ತಾ ಇದ್ದ, ನಾನು ಇವಾಗ ಡಿಸೈಡ್ ಮಾಡ್ತಾ ಇದ್ದೀನಿ ನಾನು ಥ್ರೋನ್ನ ಬಿಟ್ಕೊಡ್ಬೇಕು ಮತ್ತೆ ಇದೆಲ್ಲ ಮುಗಿದ್ಮೇಲೆ ಈ ಥರ ಬಿಟ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ಬೇಕಾರೆ ಅದನ್ನ ಮೂವ್ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಯಾರದು ಅಂತ ಆ ಕಡೆ ತಿರುಗಿ ನೋಡಿದ್ರೆ ಹೆಂಗಿದೆ ಅಂದರೆ ಇವಾಗ ಹೆರಾಲ್ಡ್ ಇರುವಂಥ ಹೈಟ್ಗೂ ಥ್ರೋನ್ ಅಂದರೆ ಮೆಟ್ಲೆಲ್ಲ ಸಿಕ್ಕಾಪಟ್ಟೆ ಮೆಟ್ಟಿದೆಯಲ್ಲ ಥ್ರೋನ್ ಇರೋದು ಎಂಟಿ ಥ್ರೋನು, ಆ ಎಂಟಿ ಥ್ರೋನ್ ಮತ್ತೆ ಆ ಸಿಂಹಾಸನ ಇದೆಯಲ್ಲ ಆ ಸಿಂಹಾಸನದಲ್ಲಿ ಕೂತಿರೋ ಈ ಮೂಗು ಮತ್ತೆ ಹೆರಾಲ್ಡ್ಗೂ ಡೈರೆಕ್ಟ್ ಐ ಕಾಂಟ್ಯಾಕ್ಟ್ ಆಗ್ತಾ ಇದೆ. ಅಂದ್ರೆ ಈಮು ಯಾವಾಗ್ಲೂ ಹಿಂಗ್ ಕೆಳಗಡೆ ನೋಡ್ತಿದ್ದ ಅಲ್ವಾ ಎಲ್ಲಾರನು, ಅಲ್ಲಿ ಮೇಲ್ ಸಿಂಹಾಸನ ಕೂತ್ಕೊಂಡ್ಬಿಟ್ಟು. ಇವಾಗ ಹೆರಾಲ್ಡ್ಗೆ ಅವನಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್, ಯಾಕಂದ್ರೆ ಹೆರಾಲ್ಡ್ ಸಿಕ್ಕಾಪಟ್ಟೆ ಉದ್ದ ಇದಾನಲ್ಲ, ಸೊ ಆಬ್ವಿಯಸ್ಲಿ ಅವನಿಗೆ ಜೈಂಟ್ ಆಗಿರೋದ್ರಿಂದ ಅವನಿಗೆ ಡೈರೆಕ್ಟ್ ಐ ಕಾಂಟ್ಯಾಕ್ಟ್ ಆಗ್ತದೆ ಹೆರಾಲ್ಡ್ ಜೊತೆಗೆ. ಅಂಡ್ ಅದನ್ನ ನೋಡ್ಬಿಟ್ಟು ಇದೇನು ಎಂಟಿ ಥ್ರೋನ್ ಅಂತ ಐತಲ್ಲ, ಎಂಟಿ ಥ್ರೋನ್ ಅಲ್ಲಿ ಯಾರೋ ಕುತ್ಕೊಂಡಿದಾರಲ್ಲ, ಯಾರದು ಶಾಡೋ ಪರ್ಸನ್ ಅಂತ. ಅಂಡ್ ಅವನಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಕಮ್ Mo has been watching this Herald, watching you Herald ಅಂತ ಹೇಳ್ತಾನೆ. ಇದನ್ನ ನೋಡಿದ ತಕ್ಷಣ ಅವ್ನಿಗೆ ನಮ್ಗೆ ಝೂಮ್ ಔಟ್ ಪ್ಯಾನಲ್ ಸಿಗುತ್ತೆ ಸರ್. ಝೂಮ್ ಔಟ್ ಆಗಿ ಅಂದ್ರೆ ಮರೀಜುವ ಇಂದ ಝೂಮ್ ಔಟ್ ಆಗಿ ವಾಟ್ ಸಿಕ್ಕಾಬಟ್ಟೆ ಇದೇನಪ್ಪ ಈ ಸೀಸ ಬರೀ ಪೈ ಹೇಳ್ರಷ್ಟೇ ಬೈಟ್ ಟಾಪ್ ತಂದ್ಕೊಂಡಿದ್ದೆ, ಇವಾಗ ನೋಡಿ ಯಾರೋ ಶ್ಯಾಡೋ ಲುಕ್ಕಿಂಗ್ ಪರ್ಸನ್ ಇಡೀ ವರ್ಲ್ಡ್ ನ ಸೀಕ್ರೆಟ್ ಆಗಿ ರೂಲ್ ಮಾಡ್ತಾ ಇದ್ದಾನಲ್ಲ, ನನ್ಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತದೆ ಸರಿನಾ. ಅಂಡ್ ನೆಕ್ಸ್ಟ್ ಪ್ಯಾನಲ್ ನಾವು ನೋಡ್ತೀವಿ ಹೆರಾಲ್ಡ್ಗೆ ಗಾಡ್ ಸ್ಟೀಲ್ ಕಾಂಟ್ರಾಕ್ಟ್ ಕೊಟ್ಟಿದ್ರಲ್ವಾ, ಆ ಗಾಡ್ ಸ್ಟೀಲ್ ಕಾಂಟ್ರಾಕ್ಟ್ ಸಿಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಆ ಗಾಡ್ ಸ್ಟೀಲ್ ಕಾಂಟ್ರಾಕ್ಟ್ ನ ಇವಾಗ ಅದ್ರ ಮೇಲ್ಗಡೆ ಒಂದು ಸ್ಪೆಲ್ ತರ ಬಂದು ಪಟಕ್ ಅಂತ ಹೊಡೆಯುತ್ತೆ. ಆ ಸ್ಪೆಲ್ಗೆ ಕರೆಕ್ಟ್ ಆಗಿ ಇವಾಗ ಹೆರಾಲ್ಡ್ದು ಏನಿತ್ತು ಸಿಂಬಲ್, ಆ ಸಿಂಬಲ್ ಮೇಲೆ ಹಾರ್ನ್ಸ್ ತರ ಬಂದಿದೆ, ಅಂದ್ರೆ ಕೊಂಬುಗಳು ಬಂದಿದೆ ಸರಿನಾ ಹಾರ್ನ್ಸ್ಗೆ. ಇದು ಸೆಕೆಂಡ್ ಲೆವೆಲ್ 2. ಇದು ಲೆವೆಲ್ 2 ಅಂದ್ರೆ ಸಿಲ್ವರ್ ಲೆವೆಲ್. ನೆಕ್ಸ್ಟ್ ಇರೋದು ಗೋಲ್ಡ್ ಲೆವೆಲ್. ಮೋಸ್ಟ್ಲಿ ಅದು ಎಲ್ಡರ್ಸ್ ಇರ್ಬೋದು ಅಥವಾ ಇನ್ನೂ ಎಷ್ಟು ಜನಕಾರ ಇರ್ಬೋದು. ನಾನು ಚಾಪ್ಟರ್ ಇನ್ನೊಂದು ಮಿಸ್ ಮಾಡ್ಬಿಟ್ಟಿದ್ದೆ. ಈ ಹೈಯರ್ ಲೆವೆಲ್ ಕಾಂಟ್ರಾಕ್ಟ್ ಇರೋದು ಬರೀ ಇಡೀ ಒನ್ ಪೀಸ್ ವರ್ಲ್ಡ್ ಅಲ್ಲಿ 13 ಜನಕ್ಕೆ ಮಾತ್ರ ಅಂತ. ನಾನು ಓದ್ ಚಾಪ್ಟರ್ ಹೇಳೋದೇ ಮಾಡ್ತಾಗಿದ್ದೀನಿ, ಬಟ್ ಅದನ್ನ ಕೆಳಗಡೆ ಬರ್ದಾಕಿದೆ, ನೀವು ಓದಿರೋರು ಗೊತ್ತಿಲ್ಲ, ಸೊ ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ತರ ಹೈಯರ್ ಲೆವೆಲ್ ಕಾಂಟ್ರಾಕ್ಟ್ ಇರೋದು ಅಂದ್ರೆ ಥರ್ಡ್ ಲೆವೆಲ್ ಬಿಟ್ಟು ಹೈಯರ್ ಲೆವೆಲ್ ಕಾಂಟ್ರಾಕ್ಟ್ ಇರೋದು ಬರೀ 13 ಜನಕ್ಕೆ ಮಾತ್ರ. ಸೊ ಇವಾಗ ಹೆರಾಲ್ಡ್ಗೆ ಈ ಕಾಂಟ್ರಾಕ್ಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಇಮ್ಮೋರ್ಟಲ್ ಕಾಂಟ್ರಾಕ್ಟ್ ಅಂತಿದ್ದು. ಇಮ್ಮೋರ್ಟಲ್ ಇರುವಂತ ಶಕ್ತಿ ಅಂದ್ರೆ ಅವ್ರಿಗೇನು ಡೆತ್ತೆ ಸಾವೇ ಬರಲ್ಲ ಆ ತರ ಶಕ್ತಿ ಇರುವಂತ ಕಾಂಟ್ರಾಕ್ಟ್ ಕೊಟ್ಟಿರೋದು ಇವ್ರಿಗೆ ಸರಿನಾ. ಈ ತರ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅಂಡ್ ಅದನ್ನ ಫೀಲ್ ಆಗುತ್ತೆ, ಅಚ್ಚೆ ಬಂದು ಆ ಹಾರ್ನ್ಸ್ ಬಂದು ನಿಮ್ಗೆ ಪಟ್ಟಕ್ಕಂತ ಅವನ ಅಚ್ಚೆ ಮೇಲೆ ಹೊಡೆಯುತ್ತದೋ ಅದು ಅವನಿಗೆ ಅಚ್ಚೆ ಫೀಲ್ ಆಗುತ್ತೆ. ಸೊ ಇಟ್ಸ್ ಅಫಿಷಿಯಲಿ ಕನ್ಫರ್ಮ್. ಇದು ಯಾವುದೇ ತರದ ಓ ಚಾಪ್ಟರ್ ಇದಕ್ಕೆ ಡೌಟ್ ಇತ್ತಲ್ಲ, ಯಾರೇ ಬಂದು ಅಫಿಷಿಯಲ್ ಆಗಿ ಆ ಅಚ್ಚೆನ ಕೈಯಲ್ಲಿ ಜೈಂಟ್ಗೆ ಬರೀತಾರೆ ಅಂತ ಆ ತರ ಏನು ಇಲ್ಲ. ಇದು ಆಕ್ಚುಲಿ ನಾವು ಅನ್ಕೊಂಡಂಗೆ ಸ್ಪೆಲ್, ಒಂದು ಮಂತ್ರ. ಆ ಮಂತ್ರ ಹಾಕಿದ ತಕ್ಷಣ ಅವನ ಕೈಗೆ ಪಟಕ್ ಅಂತ ಬಂದು ಹೊಡೆಯುತ್ತೆ ಆ ಅಚ್ಚೆ ಸರಿನಾ. ಇಟ್ಸ್ ಸರ್ಜಿಂಗ್ ವಿತ್ ಇನ್ ಮೀ, ಇಟ್ಸ್ ಕಾಲಿಂಗ್ ಅಂತ ಹೆರಾಲ್ಡ್ ಹೇಳ್ತಾನೆ, ನನ್ನ ಕರೀತಾ ಇದೆ ಅಂತ ಹೇಳ್ತಾನೆ. ಸೊ ಇದು ಈ ಮೂನ ಕರ್ಸಿರ್ಬೋದು ಸರಿನಾ. ಅಂಡ್ ಇವಾಗ ಎಲ್ಡರ್ಸ್ ಹೇಳ್ತಾರೆ, ದಿಸ್ ಈಸ್ ದ ಪವರ್ ಆಫ್ ಇಮ್ಮೋರ್ಟ್ಯಾಲಿಟಿ, ಇಟ್ ಸ್ಟಿಲ್ ಸೆಂಡ್ಸ್ ಸರ್ವೈವ್ ಶಿವರ್ಸ್ ಡೌನ್ ದ ಸ್ಪೈನ್, he is now beyond any wild monster, he has been forged into a mighty weapon ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನಿನಗೆ ಕೊಟ್ಟಿರೋಂಥ ಪವರು ಇದು ಇಮ್ಮೋರ್ಟಾಲಿಟಿನ ಪವರು, ಮತ್ತೆ ಇದರದ ಶಿವರ್ ನಿನ್ನ ಸ್ಪೈನ್ಸ್ ಅಲ್ಲಿ ನಿನಗೆ ಎದ್ದು ಕಾಣಿಸುತ್ತೆ. ಅಂಡ್ ಇವಾಗ ನೀನು ಯಾವುದೇ ವೈಲ್ಡ್ ಮಾನ್ಸ್ಟರ್ಗೂ ಕಮ್ಮಿ ಇಲ್ಲ, ಯಾಕಂದ್ರೆ ಇವನು ಮೊದಲೇ ಜೈಂಟು, ಇವಾಗ ಇವನಿಗೆ ಇಮ್ಮೋರ್ಟಾಲಿಟಿ ಪವರ್ ಬೇರೆ ಕೊಟ್ಬಿಟ್ಟಿದ್ವಿ, ಸೊ ಇವ್ರಿಗೆ ಯಾರಿಗೂ ಕಮ್ಮಿ ಇಲ್ಲ. ಇವಾಗ ನೀನೊಬ್ಬ ಮೈಟಿ ವೆಪನ್ ಅಂತ ಎಲ್ಲ ಎಲ್ಡರ್ಸ್ ಹೇಳ್ತಾರೆ ಸರಿನಾ. ಎಲ್ಡರ್ಸ್ ಹೇಳಾದ್ಮೇಲೆ ಈಮೋ ಹೇಳ್ತಾನೆ, ಕನ್ಸಿಡರ್ ದ ಸೆಲ್ಫ್ ಆನ್ ಇಮ್ಮೋರ್ಟಲ್ ನೈಟ್ ಸೋರ್ಡ್ ಟು ಈಮೋ. ಇವಾಗ ಹೆರಾಲ್ಡು ಒಬ್ಬ ಇಮ್ಮೋರ್ಟಲ್ ನೈಟ್ ಸೋರ್ಡ್ ಅಂದ್ರೆ ಈಮೋಗೆ ಒಂಥರ ಇಮ್ಮೋರ್ಟಲ್ ಕತ್ತಿ ಇದ್ದಂಗೆ ಹೆರಾಲ್ಡ್ ಆ ತರ ಮೆನ್ಷನ್ ಮಾಡಿದೆ. ಇಮ್ಮೋರ್ಟಲ್, ಐ ಕ್ಯಾನ್ ಬಿಲೀವ್ ದಿಸ್. ಇದನ್ನ ಅವನಿಗೆ ನಂಬಕ್ಕೆ ಆಗ್ತಲ್ಲ, ಇಮ್ಮೋರ್ಟಲ್ ಅಂತ ಅವ್ನಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಪಡ್ತಾ ಇದ್ದಾನೆ ಸರಿನಾ. ಆಮೇಲೆ ಈಮೋ ಇನ್ನೊಂದು ಆರ್ಡರ್ ಮಾಡ್ತಾನೆ. ಸೊ ಇವಾಗ ನಿನಗೆ ಮೆಂಬರ್ನ ಎಲ್ಬಾಫ್ನ ಸೇರಿಸ್ಕೊಳ್ಳೋದಕ್ಕೆ ಇನ್ನೊಂದು ಕೆಲಸ ಮಾಡ್ಬೇಕಾಗತ್ತೆ. ಏನಂದ್ರೆ ಕ್ರೇವನ್ ಅಬಿಸ್ ಪೆಂಟಗ್ರಾಮ್ ಇನ್ ಎಲ್ಬಾಫ್ ದಟ್ ವಿಲ್ ಮಾರ್ಕ್ ದ ಬಿಯಾಂಡ್ ಬಾಂಡ್ ಬಿಟ್ವೀನ್ ಅಸ್. ನೀನ್ ಇವಾಗ ನನಗೊಂಥರ ಕೆಲಸ ಮಾಡಬೇಕು, ಎಲ್ಬಾಫ್ಗೆ ಹೋಗ್ಬಿಟ್ಟು ನಿನ್ನ ಥ್ರೋನ್ ರೂಮ್ ಅಲ್ಲಿ ನೀನೊಂದು ಅಬಿಸ್ನ ಸರ್ಕಲ್ ಅಂದ್ರೆ ಡ್ರಾ ಮಾಡಬೇಕು. ಆ ಡ್ರಾ ಮಾಡಿದ್ರೆ ನನ್ನ ನೀನು ಬಾಂಡ್ ಕ್ರಿಯೇಟ್ ಆಗುತ್ತೆ, ಮಾರ್ಕ್ನ ಬಾಂಡ್ ಆಗುತ್ತೆ ಅಂತ ಅವನು ಹೇಳ್ತಾನೆ. ಸೊ ಅದರಿಂದಾನೇ ಮೋಸ್ಟ್ಲಿ ಹೆರಾಲ್ಡೇ ಹೋಗಿ ಬರ್ದಿರೋದು ಸರಿನಾ.
ಆ ಮಾರ್ಕ್ನ ಬೇರೆ ಯಾರು ಅಲ್ಲ, ಈಮು ಹೋಗಿ ಅಲ್ಲೇ ಮಾರ್ಕ್ ಎಲ್ಲ ಮಾಡಿ ಬಂದಿರೋದಲ್ಲ, ಈಮು ಆರ್ಡರ್ ಮಾಡಿರೋದು ಹೆರಾಲ್ಡ್ಗೆ, ಹೋಗು ಆ ಮಾರ್ಕ್ ನೀನೇ ಮಾಡು ಅಂತ. ಸೊ ಇದೆಲ್ಲ ಆರ್ಡರ್ ಮಾಡಾದ್ಮೇಲೆ ಹೆರಾಲ್ಡ್ ಸಿಕ್ಕಾಪಟ್ಟೆ ಖುಷಿ ಪಟ್ಕೊಂಡು ಎಲ್ಬಾಫ್ಗೆ ಬರ್ತಾನೆ. ಎಲ್ಬಾಫ್ ಬಂದ ತಕ್ಷಣ ನಾವು ಇದನ್ನ ಸಾಧಿಸ್ಬಿಡ್ತಾ ಇದ್ದೀನಿ, ನನ್ನ ಲಾಸ್ಟ್ ಮಿಷನ್ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ, ಅದ್ ಕಂಪ್ಲೀಟ್ ಆಗಿದ ತಕ್ಷಣ ಇಡೀ ಎಲ್ಬಾಫ್ ಇಡೀ ವರ್ಲ್ಡ್ ಗೆ ಓಪನ್ ಆಗಿರುತ್ತೆ. ಮತ್ತೆ ಎಲ್ಬಾಫ್ ವರ್ಲ್ಡ್ ಗವರ್ಮೆಂಟ್ ನ ಒನ್ ಆಫ್ ದಿ ಅಲಯನ್ಸ್ ಕಂಟ್ರಿ ಆಗಿ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾನೆ. ಅಂಡ್ ಇದನ್ನ ಕೇಳಿದ ತಕ್ಷಣ ಎಲ್ಲರೂ ಥ್ಯಾಂಕ್ ಯು ಕಿಂಗ್ ಹೆರಾಲ್ಡ್ ಅಂತೆಲ್ಲ ಫುಲ್ ಚೇರ್ ಮಾಡ್ತಾ ಇದಾರೆ. ಆಬ್ವಿಯಸ್ಲಿ ಸರಿನಾ, ಚೇರ್ ಮಾಡ್ತಾ ಇದಾರೆ. ಅಂಡ್ ನೆಕ್ಸ್ಟ್ ನಾವು ಕ್ವಾಸ್ಟ್ ಕ್ಯಾಸಲ್ಗೆ ಅಂದ್ರೆ ಕ್ಯಾಸಲ್ಗೆ ಶಿಫ್ಟ್ ಆಗ್ತೀವಿ, ಹೆರಾಲ್ಡ್ ನ ಕ್ಯಾಸಲ್ಗೆ. ಹೆರಾಲ್ಡ್ ನ ಕ್ಯಾಸಲ್ ನಾವು ನೋಡ್ತೀವಿ, ಅಲ್ಲಿ ನಾವು ಅಬಿಸ್ ಆಲ್ರೆಡಿ ಡ್ರಾ ಆಗಿದೆ. ಸೊ ಇವಾಗ ಹೆರಾಲ್ಡೇ ಬಂದು ಆ ಅಬಿಸ್ ನ ಡ್ರಾ ಮಾಡಿರೋದು. ಡ್ರಾ ಮಾಡಾದ್ಮೇಲೆ ಆಬ್ವಿಯಸ್ಲಿ ಇವಾಗ ಅವನು ನೈಟ್ ಆಗಿರೋದ್ರಿಂದ ಅವನು ಇವಾಗ ಆಬ್ವಿಯಸ್ಲಿ ಈಮು ಜೊತೆಗೆ ಟೆಲಿಪಥಿಕಲ್ ಆಗಿ ಅಂದ್ರೆ ಮಾತಾಡ್ಬೋದು. ಸೊ ಅಂದ್ರೆ ಅವನು ಅಬಿಸ್ ನ ಮೂಲಕ ಮಾತಾಡ್ತಿದ್ದಾನೆ. ಅಬಿಸ್ ಇದೆಯಲ್ಲ, ಅಬಿಸ್ ಒಳಗಡೆಯಿಂದ ಈಮು ವಾಯ್ಸ್ ಬರ್ತಾ ಇದೆ. ಸೊ ಇವನು ಕೂಡ ಅಬಿಸ್ಗೆ ವಾಯ್ಸ್ ಹಾಕಿ ಹೇಳ್ತಾ ಇದ್ದಾನೆ ಸರಿನಾ. ಈಮು ಒಂದೇನೋ ವಿಷಯ ಹೇಳಿದಾನೆ, ನೀವ್ ಇನ್ನೊಂದ್ಸರಿ ಹೇಳ್ತೀರಾ ಲಾರ್ಡ್ ಈಮು ಅಂತ ಕೇಳ್ತಾನೆ, ಗ್ರೇಟ್ ಈಮು ಅಂತ. ಅದನ್ನ ಈಮು ಹೇಳ್ತಾ ಇದ್ದಾನೆ, ಏನಂದ್ರೆ ವಿಷಯ, ಮೊಬಲೈಸ್ ದಿ ಎಂಟೈರ್ ನೇಷನ್ ಅಂಡ್ ಫಾರ್ಮ್ ಎ ಜೈಂಟ್ ಆರ್ಮಿ ಆಫ್ ವಾರಿಯರ್ಸ್ ಅಂತೆ. ಗೊತ್ತಿತ್ತು ನನಗೆ ಗೊತ್ತು ಎಲ್ಬಾಫ್ ನ ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತಿತ್ತು. ಆಬ್ವಿಯಸ್ಲಿ ಐ ಆಮ್ ನಾಟ್ ಸರ್ಪ್ರೈಸ್ಡ್, ಆಬ್ವಿಯಸ್ಲಿ, ಯಾಕಂದ್ರೆ ಇದನ್ನ ಮುಂಚೆನೆ ಪ್ರೆಡಿಕ್ಟ್ ಮಾಡ್ಬಿಟ್ಟಿದ್ರು ಎಷ್ಟೊಂದು ಜನ ಸರಿನಾ. ಎಲ್ಬಾಫ್ ಬೇಕಿರೋದು ಜನಕ್ಕೆ ಅವರ ವಾರಿಯರ್ ಸ್ಟ್ರೆಂತ್ ಮತ್ತೆ ಜೈಂಟ್ ಒಂದು ಸ್ಟ್ರೆಂತ್ ಇದೆಯಲ್ಲ, ಕ್ರೇಜಿ ಆಗಿರುತ್ತೆ ಸರಿನಾ. ಇದನ್ನೆಲ್ಲ ಸೇರಿಸ್ಬಿಟ್ಟು ಮಾಡಿದಕ್ಕೆ ಇವಾಗ ದ ಗ್ರೇಟ್ ವಾರಿಯರ್ ಫ್ಲೀಟ್ ವಿಲ್ ಸ್ಟ್ಯಾಂಡ್ ಅಲಾಂಗ್ ಸೈಡ್ ದ ಮರೀನ್ಸ್ ಅಂಡ್ ಸರ್ವ್ ದ ವರ್ಲ್ಡ್ ಆಸ್ ಅಂತ ಹೇಳ್ತಾ ಇದ್ದಾನೆ ಈಮು. ಇವಾಗ ನನಗೆ ನಿನ್ನ ಜೈಂಟ್ ಆರ್ಮಿ ಫ್ಲೀಟ್ ಬೇಕು. ಜೈಂಟ್ ಆರ್ಮಿ ಫ್ಲೀಟ್ ಇವಾಗ ಮರೀನ್ಸ್ ಜೊತೆಗೆ ಸೇರ್ಕೊಂಡು ವರ್ಲ್ಡ್ಗೆ ಸರ್ವ್ ಮಾಡ್ತಾರೆ ಅಂತ ಹೇಳ್ತಾನೆ. ಅಂಡ್ ಇದಕ್ಕೆ ಹೆರಾಲ್ಡ್ ಶಾಕ್ ಆಗಿರ್ತಾನೆ. ವೇಟ್, ನೋ, ಹೋಲ್ಡ್ ಆನ್, ನೋ 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 ವೇಟ್ 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 ನನಗೇನು ಅರ್ಥ ಆಗ್ತಾ ಇಲ್ಲ. ನಾನು ಇಷ್ಟೊತ್ತು ಏನ್ ಮಾಡದ್ನೋ, ಇಷ್ಟು ದಿನ ಏನ್ ಮಾಡದ್ನೋ, ಇದೆಲ್ಲ ನಾನು ಎಲ್ಬಾಫ್ ನ ವೈಲೆನ್ಸ್ ಇಂದ ದೂರ ಇಡೋದಕ್ಕೆ ಮಾಡಿದ್ದು, ವೈಲೆನ್ಸ್ಗೆ ತಳ್ಳೋದಕ್ಕಲ್ಲ ರಾಡಿಮೋ, ಕೇಳಿಸ್ಕೊಳ್ಳಿ ಅಂತ ಅವನು ಹೇಳ್ತಾ ಇದ್ದಾನೆ. ಅಂಡ್ ಆಫ್ ಕೋರ್ಸ್ ಇಫ್ ಎನಿವನ್ ಸ್ಟಿಲ್ ವಿಶಸ್ ಟು ಫೈಟ್ ಐ ವಿಲ್ ಗ್ಲಾಡ್ಲಿ ಎಂಕರೇಜ್ ದೆಮ್ ಅಂಡ್ ಎನ್ಲಿಸ್ಟ್ ಇನ್ ದ ಮರೀನ್ಸ್ ಬಟ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇವಾಗ ಅವನ್ಗೆ ನಾನು ಅಕಸ್ಮಾತ್ ನಾನು ತಡೆಯಕ್ ಹೋಗಲ್ಲ, ಎಲ್ಲರೂ ನೀನು ತಡಿಬೇಕು, ವೈಲೆನ್ಸ್ ತಡಿಬೇಕು ಅಂತ ನಾನು ಏನ್ ಮಾಡ್ತಿಲ್ಲ. ಅಕಸ್ಮಾತ್ ಯಾರಿಗಾರ ವರ್ಲ್ಡ್ ಗೌರ್ಮೆಂಟ್ಗೆ ಅಥವಾ ಮರೀನ್ಸ್ಗೆ ಸೇರ್ಕೋಬೇಕು ಅಂತ ಇದ್ರೆ ಜೈಂಟ್ಸು, ನಾನು ಅವ್ರನ್ನ ಎಂಕರೇಜ್ ಮಾಡ್ತೀನಿ, ನಾನು ಅವ್ರನ್ನ ತಡಿಯಕ್ ಹೋಗಲ್ಲ. ಬಟ್ ನಾನೇ ಎಲ್ಲರನ್ನು ಫೋರ್ಸ್ ಮಾಡಿ ಸೇರ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ, ಅದೇ ಆರ್ಮಿನ ಕ್ರಿಯೇಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಇದನ್ನ ಮಾತಾಡ್ತಿರೋ ಕಾನ್ವರ್ಸೇಷನ್ ನೋಡ್ತಿದ್ರೆ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಸೋಲ್ಜರ್ಸ್ ಆಗಿರ್ಬೋದು ಎಲ್ಲರಿಗೂ ಕನ್ಫ್ಯೂಷನ್. ಕಿಂಗ್ ಹೆರಾಲ್ಡ್ ಯಾರ ಜೊತೆ ಮಾತಾಡೋಪ್ಪ, ಒಬ್ಬೊಬ್ನೇ ಹುಚ್ಚನಾಗಿ, ಮೊನ್ನೆ ಬೇರೆ ಏನೋ ಕರ್ಸಾಕೊಂಡ್ ಬಂದ, ಕೈ ಮೇಲೆ ಏನೋ ಟ್ಯಾಟೋ ಎಲ್ಲ ಇತ್ತು, ಇವಾಗ ಬೇರೆ ಅರಮನೆ ಒಳಗಡೆ ಏನೇನೋ ಡ್ರಾಯಿಂಗ್ ಬಿಟ್ಟು ಮಾಟ ಮಂತ್ರ ಮಾಡೋ ತರ ಏನಾರು ಆಗಿದ್ಯಾ ಅಂತ ಅವ್ರು ಯೋಚನೆ ಮಾಡ್ತಾ ಇದಾರೆ ಸರಿನಾ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ, ಈಮು ಹೇಳ್ತಾ ಇದ್ದಾನೆ, ಹೌದಾ, ಬಟ್ ನೀನು ಒಂದ್ಸರಿ ಮರೀನ್ ಫೋರ್ಡ್ ಹತ್ರ ಬಂದ್ಬಿಟ್ಟು ನಿನ್ನ ಹಾರ್ನ್ಸ್ ನೀನೇ ಕಿತ್ಕೊಂಡು ಎಲ್ಬಾಫ್ ನ ವರ್ಲ್ಡ್ ಗವರ್ಮೆಂಟ್ ಸೇರ್ಸಕ್ಕೆ ನಾನು ಏನ್ ಬೇಕಾದ್ರೂ ಆಗ್ತೀನಿ, ನಾನ್ ಸ್ಲೇವ್ ಕೂಡ ಆಗ್ತೀನಿ ಅಂತ ಹೇಳಿದ್ದೆ ಅಂತ ಈಮು ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಹೌದು ನಾನು ಹೇಳಿದ್ದೆ, ಬಟ್ ಅದು ನನಗೆ ಮಾತ್ರ, ನನ್ನನ್ನ ಸ್ಲೇವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ, ಇಡೀ ಎಲ್ಬಾಫ್ ನ ಸ್ಲೇವ್ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಅಂತ ಹೇಳ್ತಾನೆ. ಬಟ್ ಅದಂಗೆಲ್ಲ ವರ್ಕ್ ಆಗೋದು ಹೆರಾಲ್ಡ್, ನೀನು ಎಲ್ಬಾಫ್ ನ ಕಿಂಗು, ನೀನೇ ವರ್ಲ್ಡ್ ಗವರ್ಮೆಂಟ್ಗೆ ಸ್ಲೇವ್ ಆದ್ರೆ ನಿನ್ನ ಇಡೀ ನೇಷನ್ ಕೂಡ ವರ್ಲ್ಡ್ ಗವರ್ಮೆಂಟ್ಗೆ ಸ್ಲೇವ್. ಅದು ಅವನಿಗೆ ಅರ್ಥ ಆಗಿಲ್ಲ, ಅರ್ಥ ಮಾಡಿಸಿ ನನಗಂತೂ ಸಾಕಾಗೋಯ್ತು. ಬಟ್ ಅದಾಗ್ಲಿಲ್ಲ ಸರಿನಾ. ನಾನಿವಾಗ ಅದನ್ನ ಮಾಡಕ್ಕಾಗಲ್ಲ ಅಂತ ಹೇಳಿದಕ್ಕೆ ನೀನು ಈ ಮೂನ ಆರ್ಡರ್ಸ್ ನ ಡಿಸೊಬೆ ಮಾಡಂಗಿಲ್ಲ, ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂಡ್ ದೋಸ್ ಹೂ ಎಂಟರ್ ಇನ್ ಟು ಎ ಡೀಪ್ ಸಿ ಕಾಂಟ್ರಾಕ್ಟ್ ಕನ್ವೆಕ್ಟ್ may gain immortality and power, but it comes at a cost of total obedience. ಇದನ್ನ ಯಾರು ಡೀಪ್ ಸಿ ಕಾಂಟ್ರಾಕ್ಟ್ ಗೆ ಬರ್ತಾರೆ, ಆ ಕಾಂಟ್ರಾಕ್ಟ್ ಇಂದ ಅವ್ರಿಗೆ ಇಮ್ಮೋರ್ಟಾಲಿಟಿ ಮತ್ತೆ ಪವರ್ಸ್ ಎಲ್ಲ ಸಿಗುತ್ತೆ, ಬಟ್ ಅದರಿಂದ ಅವ್ರಿಗೆ ಟೋಟಲ್ ಕಾಸ್ಟ್ ಆಫ್ ಒಬಿಡಿಯನ್ಸ್ ಕೂಡ ಅವ್ರಿಗೆ ಬರುತ್ತೆ. ಅಂದ್ರೆ ನಾನು ಏನ್ ಹೇಳಿದ್ನೋ ಅವ್ರು ಮಾಡ್ಲೇಬೇಕು, ಆ ತರದೆಲ್ಲ ಆಗುತ್ತೆ ಅವ್ರಿಗೆ ಅಂತ. ಅಂದ್ರೆ ಇವಾಗ ಹೆರಾಲ್ಡ್ ಅವ್ನಿಗೆ ಈ ಕೆಲಸ ಮಾಡಕ್ ಇಷ್ಟ ಇಲ್ಲ, ಬಟ್ ಅವನಾಗೋನೆ ಮೂವ್ ಆಗ್ತಾ ಇದ್ರೆ ಅವ್ನಿಗೆ ಇಷ್ಟ ಇಲ್ಲ, ಬಟ್ ಆದ್ರೂ ಮೂವ್ ಆಗ್ತಾ ಇದ್ದಾನೆ. ಸೊ ಇದು ಆ ಟ್ಯಾಟೂ ಇಂದ ಸರಿನಾ, ಆ ಕರ್ಸ್ ಇಂದ ಅವ್ನ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ. ಆ ಕಾಂಟ್ರಾಕ್ಟ್ ಇಂದ ಇವನ್ಗೆ ಈಮು ಏನ್ ಹೇಳಿದ್ರು ಅದನ್ನ ಮಾಡ್ಲೇಬೇಕು ಅನ್ನೋದನ್ನ ಇವನ್ಗೆ
ಹುರಿದುಂಬಿಸ್ತಾ ಇರುತ್ತೆ. ಮಾಡಲೇಬೇಕು, ಅವ್ನು ಮಾಡಲಿಲ್ಲ ಅಂದ್ರೂ ಅವ್ನು ವಿಶ್ ಇಲ್ಲ, ಅದು ಮಾಡಬೇಕು ಇಷ್ಟ ಇಲ್ಲ ಅಂದ್ರೂ ಅದು ಮಾಡಲೇಬೇಕು ಅವನು. ಅದೇ ನೈಟ್ ಆಗಿರೋದಕ್ಕೆ, ಸರಿನಾ. ಆ್ಯಂಡ್ ಇವಾಗ ನಾವು ಹೆರಾಲ್ಡು ಟ್ಯಾಟು ನಾವು ನಂಗೆ ಆಗ್ತದೆ, ನನ್ನ ಕಂಟ್ರೋಲ್ ಲೂಸ್ ಆಗ್ತದೆ, ಎಲ್ಬಾಫ್ ತನ್ನ ಕೈ ತಪ್ಪೋಗುತ್ತೆ, ಎಲ್ಬಾಫ್ ನಾನು ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಆ್ಯಂಡ್ ಅವನು ಗಾರ್ಡ್ಸ್ ಅಂತ ಕರೀತಾನೆ. ಎಲ್ಲಿರುವ ಎಲ್ಲ ಗಾರ್ಡ್ಸು ಕೂಡ ಹೊರಗಡೆ ಬರ್ತಾರೆ. ಆ್ಯಂಡ್ ಪ್ಲಾನ್ ವಾಸ್ ಆಲ್ವೇಸ್ ಟು ಎನ್ಸ್ಲೇವ್ ದ ವಾರಿಯರ್ ಆಫ್ ಎಲ್ಬಾಫ್ ಅಂತ ಗೊತ್ತಾಗುತ್ತೆ ಅವನಿಗೆ. ಆ್ಯಂಡ್ ಯುವರ್ ಮೆಜೆಸ್ಟಿ ಏನಾಯ್ತು ನಿಮ್ಗೆ, ಏನಾಯ್ತು, ಯಾರು ಮಾಡ್ತಾ ಇದ್ದೀರಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಆಚೆ ಕೇಳಿಸ್ಕೊಂಡಿದ್ರಲ್ಲ, ಸೊ ಯಾರ್ದು ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾನೆ. ನಾನು ಹೇಳೋ ಕ್ವಶನ್ ನಮ್ಗೆ ಹೇಳೋದೆಲ್ಲ ಸಿಕ್ಕಾಪಟ್ಟೆ ಕೆಟ್ಟಾಗಿ ಕೇಳಿಸ್ಬೋದು, ಮತ್ತೆ ಒಂಥರ ವಿಯರ್ಡ್ ಆಗಿ ಅನ್ಸ್ಬೋದು, ಬಟ್ ಆದ್ರೂ ಕೇಳಿಸ್ಕೊಳ್ಳಿ. ನನಗೆ ನನ್ನನ್ನು ತಗೊಂಡೋಗಿ ಈ ವಾಲ್ನ ಚೇಂಜ್ ಮಾಡಿ, ನನಗೆ ಈ ಪಿಲ್ಲರ್ಗೆ ನನ್ನ ಕಟ್ಬಿಡಿ, ಚೈನ್ ಹಾಕೊಂಡು ನನ್ನ ಕಟ್ಬಿಡಿ ಈ ಪಿಲ್ಲರ್ಗೆ ಅಂತ ಹೇಳ್ತಿದ್ದಾನೆ. ಪಿಲ್ಲರ್ಗೆ ನಿಮ್ಮನ್ನು ಕಟ್ಬೇಕಾ, ಏನಕ್ಕೆ ಅಂತ ಅವ್ರೆಲ್ಲ ಕೇಳ್ತಿದ್ದಾರೆ. ಹರಿ ಅಪ್, ನಾನು ಕ್ವಶನ್ ಎಲ್ಲ ಮಾಡ್ಬಿಡಿ, ಹೇಳಿದಿಷ್ಟು ಮಾಡಿ ಮತ್ತೆ ಹರಿ ಅಪ್ ಸಮನ್ ಎಲ್ಡರ್ ಜಾರೋಲ್ ಮೈ ಸನ್ಸ್, ನನ್ನ ಮಕ್ಕಳನ್ನ ಮತ್ತೆ ಎಲ್ಡರ್ ಜಾರೋಲ್ನ ಬೇಗ ಇಲ್ಲಿ ಕರ್ಕೊಂಬನ್ನಿ ಅಂತ ಹೇಳ್ತಾನೆ. ಸೊ ಇವಾಗ ಅವ್ನ ಕಂಟ್ರೋಲ್ ತಪ್ಪೋದಕ್ಕಿಂತ ಮುಂಚೆ ಅವ್ನು ಎಲ್ಲ ವಿಷಯನೂ ಎಲ್ಲರಿಗೂ ಹೇಳ್ಬೇಕು ಅಂದ್ರೆ ಅವ್ರ ಮಕ್ಕಳಿಗೆ ಮತ್ತೆ ಎಲ್ಡರ್ ಜಾರೋಲ್ಗೆ ಹೇಳ್ಬೇಕು ಅಂತ ಹೇಳ್ಕೊಂಡಿದ್ದಾನೆ. ಅಂಡ್ ಇದನ್ನ ಕೇಳಿದ ತಕ್ಷಣ ಬಟ್ಶೋರ್, ಯಾಕಂದ್ರೆ ಬಟ್ ಸರ್ ನಿಮ್ಮ ಮಗ ಹೈರುದ್ದೀನ್ ಬಟ್ ಅವನು ಎಲ್ಬಾಫ್ ಅಲ್ಲಿ ಇದ್ದ, ಅವನು ಸಿ ಅಲ್ಲಿ ಸೇಲ್ ಮಾಡ್ಕೊಂಡಿರೋ ಹೋಗಿದ್ದಾನೆ ಅಂತ ಕೇಳಿದಕ್ಕೆ, ಓ ಹೌದಾ ಸರಿ ಆಯ್ತು, ಬಟ್ ಲೋಕಿ ಅವನು ಏನು ವಿಷಯ ನಡೀತು ಆಲ್ಕೋಹಾಲ್ ವಿಲೇಜ್ ಇಂದ, ಅದರಿಂದ ಅವನು ಚೈಂಡ್ ಅಪ್ ಆಗಿ ಪ್ರಿಸನ್ ಅಲ್ಲಿ ಇದ್ದಾನೆ ಅಂತ ಹೇಳಿದಕ್ಕೆ, ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ, ಇವಾಗ ಅವನ ರಿಲೀಸ್ ಮಾಡಿ ಬೇಗ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾನೆ. ಅಂಡ್ ನಾವು ನೋಡ್ತೀವಿ ಲೋಕಿನ ಇವಾಗ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಮಾಡಾಕ್ಬಿಟ್ಟು ನಿಮ್ಮ ಅಪ್ಪ ಬೇಗ ಕರಿತಿದ್ದಾರೆ ನಿಮ್ಮನ್ನ ಅಂತ ಹೋಗಿ ಹೇಳಿದ್ದಾರೆ. ಅಂಡ್ ಲೋಕಿ ಮತ್ತೆ ಎಲ್ಡರ್ ಯಾರೊಳಗೂ ಹೋಗಿ ಹೇಳ್ತಾರೆ, ಸಮಥಿಂಗ್ ಗೋಯಿಂಗ್ ಆನ್ ಇನ್ ಮೈ ಕ್ಯಾಸಲ್ ಸರ್, ನೀವು ಮೀಟ್ ಮಾಡ್ಬೇಕಂತ ಎಲ್ಡರ್ ಯಾರು ಹೇಳ್ತಾನೆ. ಏನಿದು, ಏನು ನಡೀತಾ ಇದೆ ಅಂತ ಅವನಿಗೆ ಬಂದ್ಬಿಟ್ಟು ಹೋಗಿ ನೋಡ್ತಾನೆ. ಅಂಡ್ ಅಲ್ಲಿಗೆ ಫೈನಲ್ ಪ್ಯಾನಲ್ಗೆ ನಾವು ಬರ್ತೀವಿ. ನಮಗೆ ನರೇಟರ್ ಬಂದು ಹೇಳ್ತಾರೆ, ದ ಡೇ ಆಫ್ ದ ಕ್ಯಾಸಲ್ ಕರ್ಸ್ ವೆನ್ ಎಲ್ಬಾಫ್ಸ್ ಮೋಸ್ಟ್ ಬಿಲವ್ಡ್ ಕಿಂಗ್ ಹೆರಾಲ್ಡ್ ದ ಬೆನೆವಿಟೆಂಟ್ ಲಾಸ್ಟ್ ಹಿಸ್ ಲೈಫ್ ಅಂತ ನಮ್ಗೆ ಹೇಳ್ತಾರೆ ನರೇಟರು. ಸೊ ಇಲ್ಲಿಗೆ ನಾವು ಈ ಚಾಪ್ಟರ್ ಮುಗಿಸಿದ್ವಿ. ಮೋಸ್ಟ್ಲಿ ಚಾಪ್ಟರ್ ಇಲ್ಲಿಗೆ ಮುಗೀತು, ಸರಿನಾ. ಅಂದ್ರೆ ಈ ವಾರ ಬ್ರೇಕ್ ಇತ್ತು, ನಾನು ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹೋದ ವಾರ ಹೇಳ್ಬೇಕಿತ್ತು, ಈ ವಾರ ನೆಕ್ಸ್ಟ್ ಬ್ರೇಕ್ ಇದೆ ಅಂತ, ಬಟ್ ಈ ವಾರ ಬ್ರೇಕ್ ಇತ್ತು, ಈ ವಾರ ನಮ್ಗೆ ಚಾಪ್ಟರ್ ಸಿಕ್ಕಿಲ್ಲ ಇರ್ತಾರದ. ಅಂಡ್ ಇಲ್ಲಿಗೆ ನಾವು ಎಲ್ಬಾಫ್ ನ ಫ್ಲಾಶ್ ಬ್ಯಾಕ್ ಮುಗೀತು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅಟ್ಲೀಸ್ಟ್ ಇನ್ನೊಂದು ಚಾಪ್ಟರ್ ಆದ್ರೂ ಫ್ಲಾಶ್ ಬ್ಯಾಕ್ ಬೇಕು ಸರ್. ಅಂದ್ರೆ ಆ ಥ್ರೋನ್ ರೂಮ್ ಅಲ್ಲಿ ಏನೇನಾಯ್ತು, ಎಷ್ಟು ಜನ ಸಾಯಿಸ್ಬಿಟ್ಟಿದ್ದಾನೆ ಲೋಕಿ ಅಂತ ರೂಮರ್ಸ್ ಇತ್ತು, ಮತ್ತೆ ಎಲ್ಡರ್ ಯಾರಲ್ಲಿಗೆ ಕತ್ತಿ ಹಾಕಿದ್ಯಾರು, ಆ ಮಿಸ್ಟೀರಿಯಸ್ ಪರ್ಸನ್ ಯಾರು ಬಂದು ಅಪಿಯರ್ ಆಗಿದ್ದು, ಮತ್ತೆ ಅವ್ನ ಟ್ರೆಜರ್ಸ್ ನ ಹೊಡೆದ್ಬಿಟ್ಟು ಆ ಡೆವಿಲ್ ಫ್ರೂಟ್ ನ ತಗೊಂಡೋದ್ನ ಆ ವ್ಯಕ್ತಿ ಯಾರು. ಸೊ ಎಷ್ಟೊಂದೆಲ್ಲ ವಿಷಯ ಅಲ್ಲದೆ. ಸೊ ಇನ್ನ ಒಂದೇ ಒಂದು ಚಾಪ್ಟರ್ ನಮ್ಗೆ ಬೇಕಾಗಿದೆ ಸರಿನಾ. ಇನ್ನು ಒಂದೇ ಒಂದು ಚಾಪ್ಟರ್ ನಮಗೆ ಕೊಟ್ಬಿಟ್ಟು ನಾವು ಕರೆಂಟ್ ಒನ್ ಪೀಸ್ ಅಲ್ಲಿ ನಡೀತಾ ಇದೆ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ರೆ ಕ್ರೇಜಿ ಆಗಿರುತ್ತೆ ಸರಿನಾ. ಇಲ್ಲಿಗೆ ಎಂಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ, ನನಗನ್ಸುತ್ತೆ ಸರ್, ನಿಮ್ಗೆ ಸ್ವಲ್ಪ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಮತ್ತೆ ಅದಕ್ಕೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಅಲ್ಲಿ ನಡೀತು ಅಂತ ಎಲ್ಲ ಬೇಕಾಗಿಲ್ಲ. ಸೊ ಹೆಂಗೂ ಇಷ್ಟು ಉದ್ದಾಗಿ ತಗೊಂಡ್ಬಿಟ್ಟಿದ್ದೀರಾ, ಏನೋ ನಮ್ ಗಾಡ್ ವ್ಯಾಲಿ ಇನ್ಸಿಡೆಂಟ್ ಎಲ್ಲ ಕೊಟ್ಟು ಕ್ರೇಜಿ ಆಗಿಲ್ಲ ವಿಷಯ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ಫ್ಲಾಶ್ ಬ್ಯಾಕ್ ಶುರುವಾಗಿದ್ದು ಜೂನಲ್ಲಿ. ಲೋಕಿ ಅವ್ರ ಅಪ್ಪನ ಬಗ್ಗೆ ಅಲ್ಲಿ ರೂಮಲ್ಲಿ ಏನ್ ನಡೀತು ಅಂತ ಹೇಳೋದಕ್ಕೆ ಶುರು ಮಾಡಿದ್ದು ಜೂನಲ್ಲಿ. ಜೂನಿಂದ ಇಲ್ಲಿವರೆಗೂ ಅವನು ಹೇಳಿ ನಾವು ಕೇಳಿ ಸಾಗೋಗಿದೆ. ಅಪ್ಪ ಇನ್ನೂ ಎಷ್ಟು ಹೇಳ್ತೇವೆ ಅಲ್ಲ, ನನಗೆ ಇನ್ನೂ ನೆನ್ಸ್ಕೊಂಡು ನಗು ಬರ್ತದೆ. ಹೈರುದ್ದೀನ್ ಕೊಟ್ಟಿರೋದು 3 ನಿಮಿಷ. ಓಕೆ ಲೋಕಿ, ನಿನಗೆ 3 ನಿಮಿಷ ಟೈಮ್ ಇದೆ, 3 ನಿಮಿಷದಲ್ಲಿ ಏನ್ ಹೇಳ್ತೀಯ, ಅವತ್ತು ಏನ್ ನಡೀತು ಹೇಳ್ಬಿಡು ಅಂತ ಹೇಳಿದ. ಅವನು ನೋಡೋದು ಎಷ್ಟೊಂದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 7 ತಿಂಗಳು ಮಾಡ್ಬಿಟ್ಟ. ಕತೆ ಹೇಳಿ 7 ತಿಂಗಳು ಮಾಡ್ಬಿಟ್ಟ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಅವತ್ತೇ ಹೆರಾಲ್ಡ್ ಅವನ ಪ್ರಾಣನ ಕಳ್ಕೊಂಡ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ನಾವು ಏನೇನು ನಡೀತು ಅಂತ ಕತೆ ಕೇಳಿದೀವಿ, ಆಕ್ಚುಯಲ್ ಆಗಿ ಏನ್ ನಡೀತು ಅಂತ ಇನ್ನೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇನ್ನೊಂದೇ ಒಂದು ಚಾಪ್ಟರ್ ಕೊಟ್ಬಿಟ್ರೆ ನಮಗೆ ಏನೇನು ನಡೀತು ಅಂತ ಕ್ರೇಜಿ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನಾವು ಕರೆಂಟ್ ಸ್ಟೋರಿಗೆ ಬಂದ್ಬಿಟ್ಟು ಅಲ್ಲಿಂದ ಕಂಟಿನ್ಯೂಷನ್ ಮಾಡ್ಬೋದು. ಸೊ ಇಲ್ಲಿ ಕ್ರೇಜಿ ಆಗಿತ್ತು. ಅಂಡ್ ನೆಕ್ಸ್ಟ್ ನಾವು ಎಲ್ಬಾಫ್ ಬಗ್ಗೆ ಒಂದು ನೋಟ್ ಕೊಟ್ಟಿದ್ದಾರೆ ಕೆಳಗಡೆ ಓಡ ಸೆನ್ಸ್. ಏನಂದ್ರೆ ಎಲ್ಬಾಫ್ ಅನ್ನೋ ಸ್ಪೆಲ್ಲಿಂಗ್ ಬಗ್ಗೆ ಸ್ವಲ್ಪ ಎಲ್ಲ ಇದಾಗ್ತಿತ್ತು ಸಣ್ಣ ಕಾಂಟ್ರವರ್ಸಿ ತರ ಏನೋ ಆಗ್ತಿತ್ತು. ಕಾಂಟ್ರವರ್ಸಿ ಏನಿಲ್ಲ, ಬಟ್ ಏನೋ ಜನ ಕನ್ಫ್ಯೂಷನ್ ಆಗಿದ್ರು ಯಾವುದು ರಿಯಲ್ ಪದ ಅಂತ. ಅಂದ್ರೆ ELBAF ಅನ್ನೋದು ಎಲ್ಬಾಫ್ ಸೌಂಡ್ ಆಗುತ್ತೆ, ಅಂಡ್ ELBAPH ಕೂಡ ಎಲ್ಬಾಫ್ಗೆ ಸೌಂಡ್ ಆಗುತ್ತೆ. ಸೊ ಅವೆರಡರ ಮಧ್ಯೆ ಯಾವುದು ಅಂತ ಅಫಿಷಿಯಲ್ ಆಗಿ ಗೊತ್ತಿರಲಿಲ್ಲ, ಜನ ಅದು ಯೂಸ್ ಮಾಡಿದ್ರು, ಇಲ್ಲ ಇದು ಕರೆಕ್ಟ್ ಅಂತ ಅನ್ಕೊಂಡಿದ್ರು. ಬಟ್ ಅವಡಸ್ ಅಂತ ಹೇಳಿದ್ರೆ ELBAF ಎಲ್ಬಾಫೇ ಸ್ವಲ್ಪ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ನನಗೂ ಅನಿಸ್ತು ಸಣ್ಣ.
ಇವಾಗ ನಾವು ಎಲ್ ಬಾಫ್ ಅಂತ ನೋಡಿದ್ರೆ ELBAPH ಅಂತ ಎಲ್ಲ ಓದ್ಕೊಂಡು ನಾವು ಅಷ್ಟೊಂದು ತಡೆಯೋದ ಇಲ್ಲ ಇಂಗ್ಲೀಷಲ್ಲಿ ಓದೋಕ್ಕೆ. ಸೊ ಅದಕ್ಕೋಸ್ಕರ ನಾವು ಎಲ್ ಬಾಫ್ ಅಂದರೆ ELBAF ಸಕಲಾಗೈತೆ, ಕ್ಯೂಟ್ ಆಗೈತೆ, ಎಲ್ ಬ್ಯಾಫ್ ಅಂತ ಹೇಳೋದಕ್ಕೆ ಅಂತ ನಮ್ಗೆ ಅನ್ಸ್ಕೊಂಡು ಫಸ್ಟ್ ಅದೇ ಯೂಸ್ ಮಾಡ್ತಿದ್ದು. ಆ್ಯಂಡ್ ಮಧ್ಯದಲ್ಲಿ ಒಂದ್ಸರಿ ಎಲ್ ಬಾಫ್ ಅಂತ ಅಫಿಷಿಯಲ್ ಚಾಪ್ಟರಲ್ಲೇ ನಮಗೆ ಕೊಟ್ಟಿದ್ರು ELBAPH ಅಂತ. ಅದನ್ನ ನೋಡ್ಬಿಟ್ಟು ಜನ ಕನ್ಫ್ಯೂಷನ್ ಆಗಿದೆ, ಸರಿನಾ? ಸೊ ಆ ಥರದ್ದೇನಿಲ್ಲ. ಇವಾಗ ELBAF ಎಲ್ ಬ್ಯಾಫ್ ಇವಾಗ ಅಫಿಷಿಯಲ್ ಆಗಿ ಅದನ್ನ ಹೆಸರು ಕೊಟ್ಟಿದ್ದಾರೆ, ಸರಿನಾ? ಎರಡೂ ಸೇಮ್ ಸೌಂಡ್ ಆಗುತ್ತೆ, ಸೇಮ್ ಸ್ಪೆಲ್ಲಿಂಗ್ಗೆ, ಬಟ್ ಸ್ಪೆಲ್ಲಿಂಗ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ಇದಿಷ್ಟು ಆಗಿತ್ತು ಚಾಪ್ಟರ್. ಕ್ರೇಜಿ ಆಗಿತ್ತು ಗುರು, ಕ್ರೇಜಿ ಆಗಿತ್ತು. ಇನ್ನೊಂದು ಚಾಪ್ಟರ್ ನಂಗೆ ಬೇಕಾಗಷ್ಟೇ. ನಿಮ್ಗೆ ಅನಿಸ್ತು ಈ ಚಾಪ್ಟರ್ ಬಗ್ಗೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೂಪರ್ ಆಗಿತ್ತು, ನಂಗೆ ಇಷ್ಟ ಆಯಿತು. ನಿಮ್ಗೆ ಅನಿಸ್ತು ಕೆಳಗೆ ಕಾಮೆಂಟ್ ತಿಳಿಸಿ. ಮತ್ತೆ ಚಾಪ್ಟರ್ ಸಿಗ್ತೀನಿ. ಬಾಯ್ ಬಾಯ್.